ಮಿಥಿಲೆಯಲ್ಲಿ ಬಾಲ್ಯ ಮುಂದುವರೆದ ಭಾಗ. ನಾನು ಬೆಳೆದು ದೊಡ್ಡವಳಾದಂತೆ ಇತರ ಪರಿಚಾರಕರು ನನ್ನ ತಂದೆಗೆ ತೋರುತ್ತಿದ್ದ ಗೌರವವನ್ನು ನಾನು ಪ್ರಶಂಸಿಸತೊಡಗಿದೆ ಮತ್ತು ಮನೆಯಲ್ಲಿ ಅವನ ಗೌರವಾನ್ವಿತ ಸ್ಥಾನಮಾನ ನೋಡಿ ನನಗೆ ಸ್ವಲ್ಪ ಹೆಮ್ಮೆ ಎನಿಸುತ್ತಿತ್ತು. ಅವನು ಇತರ ಪರಿಚಾರಕರನ್ನೆಲ್ಲ ಮೇಲ್ವಿಚಾರಣೆ ಮಾಡಿ ಅವರೆಲ್ಲ ಸರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ, ಯಾವುದೇ ಕೆಲಸವು ಬಾಕಿ ಉಳಿದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಿದ್ದನು. ಯಾರಾದರೂ ಪರಿಚಾರಕರಿಗೆ ಹುಷಾರಿಲ್ಲದಿದ್ದರೆ ಅಥವಾ ಯಾವುದೋ ಕಾರಣದಿಂದ ಅವರಿಗೆ ತಮ್ಮ ಕೆಲಸಗಳನ್ನು ನಿರ್ವಹಿಸುವುದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ತಕ್ಷಣವೇ ಅದನ್ನು ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುತ್ತಿದ್ದನು. ಯಾವುದೇ ಕೆಲಸವು ಅವನಿಗೆ ಅಸಹ್ಯಕರ ಅಥವಾ ಕೀಳಾಗಿರಲಿಲ್ಲ. ಅವನ ಸ್ಥಾನಮಾನಕ್ಕಿಂತ ನಿಮ್ನವಾದ ಕೆಲಸಗಳನ್ನು ಕೂಡ ಅವನು ಮಾಡುತ್ತಿದ್ದುದು ನನ್ನನ್ನು ಕಾಡಿತು. ಆದರೆ ಬಹುಪಾಲು ನಾನು ಸುಮ್ಮನಿರುತ್ತಿದ್ದೆ. ನಾನು ಸುಮಾರು 15 ವರ್ಷದವಳಿದ್ದಾಗ ಒಂದು ದಿನ ನನ್ನ ತಂದೆಯು ಅವನ ವಯಸ್ಸಿನ ಹಿರಿತನದ ಹೊರತಾಗಿಯೂ ಯಾವುದನ್ನು ತಲೆಕೆಡಿಸಿಕೊಳ್ಳದೆ ಅವನು ಮೊಳಕಾಲು ಮತ್ತು ಕೈಗಳನ್ನು ಊರಿ ಅರಮನೆಯ ಪ್ರವೇಶದ ನೆಲವನ್ನು ಒರೆಸುತ್ತಿದ್ದಾಗ ಅದರ ಮೇಲೆ ಹಾಯ್ದು ಬಂದೆ. ಅವನ ಭಾರವಾದ ಉಸಿರನ್ನು ಕೇಳಿ ನಾನು ಗಾಬರಿಯಾದೆ. ಅಪ್ಪ, ನೀನೇನು ಮಾಡುತ್ತಿರುವೆ? ಅವನ ಪಕ್ಕದಲ್ಲಿ ನಾನು ಮೊಣಕಾಲು ಮತ್ತು ಕೈಗಳನ್ನು ಊರಿ ಬಾಗಿ ಇದು ಸರಿಯಲ್ಲ ಎಂದು ನಾನು ಪಿಸುಗುಟ್ಟಿದೆ. ಅವನು ತನ್ನ ದೃಷ್ಟಿಯನ್ನು ನನ್ನತ್ತ ಹೊರಳಿಸಿದನಾದರೂ ಏನೂ ಪ್ರತಿಕ್ರಿಯಿಸಲಿಲ್ಲ. ನಾನು ಅವನನ್ನು ಹೆಚ್ಚು ಅತ್ಯವಶ್ಯಕ ಧ್ವನಿಯಲ್ಲಿ ಮತ್ತೊಮ್ಮೆ ಕೇಳಿದೆ. ಆಗ ಅವನು ನನಗೆ ನಮ್ಮ ಕೋಣೆಗೆ ಹೋಗಿ ಅಲ್ಲಿಯೇ ತನಗಾಗಿ ದಾರಿ ಕಾಯುವಂತೆ ಆದೇಶಿಸಿದನು. ಅರಮನೆಯ ಹಿಂದಿನ ಬದಿಯಲ್ಲಿ ನಾವು ವಾಸಿಸುವ ಸಣ್ಣ ಕೋಣೆಯಲ್ಲಿ ನಾನು ಅವಸರದಿಂದ ಹೋದೆನು. ಅವನ ಧ್ವನಿಯಿಂದ ನನ್ನ ಮನಸ್ಸು ಕಲಕಿತು, ನನ್ನ ಎದೆ ಹೊಡೆದುಕೊಳ್ಳತೊಡಗಿತು. ಅವನ ಅಸಮಾಧಾನವನ್ನು ನಾನು ಕಲಕಿದೆನೆಂಬುದು ನನಗೆ ತಿಳಿಯಿತು. ಅವನನ್ನು ನಾನು ಪ್ರಶ್ನಿಸುವುದರಿಂದ ಅವನು ಕೋಪಗೊಂಡಿದ್ದಾನೆ ಎಂಬುದು ನನಗೆ ಸಹಜವಾಗಿ ತಿಳಿಯಿತು. ದಾರಿಯಲ್ಲಿ ನಾನು ಅದಿತಿಯನ್ನು ಭೇಟಿಯಾದೆ. ನನ್ನ ಮುಖಭಾವವನ್ನು ಗಮನಿಸಿದ ಅವಳು ನನ್ನನ್ನು ತೋಳಲ್ಲಿ ಹಿಡಿದು ಏನಾಯಿತು ಎಂದು ಕೇಳಿದಳು. ತಂದೆಯು ತನ್ನ ಮೊಣಕಾಲುಗಳನ್ನೂರಿ ಪ್ರವೇಶ ದ್ವಾರದ ನೆಲವನ್ನು ಒರೆಸುತ್ತಿದ್ದಾನೆ ಎಂದು ನಾನು ಹಿಂದು ಮುಂದು ಯೋಚಿಸದೆ ಹೇಳಿಬಿಟ್ಟೆ. ಅವನಿಗೆ ಒತ್ತಡವಾಗುತ್ತಿದೆ ಎಂಬುದನ್ನು ನಾನು ನೋಡಿದ್ದೇನೆ, ಆದರೆ ಅವನು ನನ್ನ ಮಾತನ್ನು ಕೇಳುವುದಿಲ್ಲ. ನೆಲ ಒರೆಸಲು ಅಲ್ಲಿ ಬೇರೆ ಯಾರೂ ಇರಲಿಲ್ಲವೇ? ಅವಳು ಅಸಮ್ಮತಿಯಿಂದ ನಿಧಾನವಾಗಿ ತಲೆಯಲ್ಲಾಡಿಸಿದಳು. ಈ ಕೆಲಸಕ್ಕೆ ಕಾರಣವಾಗಿದ್ದ ಮಹಿಳೆಯು ಬೆಳಗ್ಗೆ ಮನೆಯನ್ನು ಬಿಟ್ಟು ಹೋಗಿದ್ದಾಳೆ ಮತ್ತು ನಾವೆಲ್ಲರೂ ಶೀಘ್ರದಲ್ಲಿಯೇ ಬರಲಿರುವ ಮಹಾರಾಜರ ಅತಿಥಿಗಳಿಗಾಗಿ ತಯಾರಿ ನಡೆಸುವಲ್ಲಿ ನಿರತರಾಗಿದ್ದೇವೆ. ಆದರೆ ಅವರು ಇದನ್ನು ಮಾಡಬಾರದಾಗಿತ್ತು. ಅವರು ನಮ್ಮಲ್ಲಿ ಯಾರನ್ನಾದರೂ ಒಬ್ಬರನ್ನು ಕೇಳಬಹುದಾಗಿತ್ತು. ಮೀನಾಕ್ಷಿ, ಈ ಕುರಿತು ತಲೆಕೆಡಿಸಿಕೊಳ್ಳಬೇಡ. ಈಗ ನಿಮ್ಮ ತಂದೆಯನ್ನು ಏನೂ ಪ್ರಶ್ನಿಸಬೇಡ. ಅತಿಥಿಗಳಿಗೆ ಅರಮನೆಯು ಉತ್ತಮವಾಗಿ ಕಾಣಿಸುತ್ತದೆ ಎಂಬ ನಿಶ್ಚಯವನ್ನು ಅವರು ಹೊಂದಿದ್ದಾರೆ. ಆ ದಿನ ನನ್ನ ತಂದೆಗೆ ತಡವಾಗಿ ನಮ್ಮ ಕೋಣೆಗೆ ಬಂದಾಗ ಅವನ ಉಸಿರಾಟವು ಭಾರವಾಗಿತ್ತು. ಅವನಿಗೆ ಹುಷಾರಿಲ್ಲ ಎಂಬುದನ್ನು ಅವನ ಮುಖ ನೋಡಿದಾಕ್ಷಣ ಕಂಡುಕೊಂಡೆ. ಆದರೆ ನಾನು ಏನೂ ಹೇಳಲಿಲ್ಲ. ನಾನು ಕೆಲಸದಲ್ಲಿ ಮುಳುಗಿರುವೆನು ಎಂಬಂತೆ ನಟಿಸುತ್ತಾ ಬೇರೆಡೆ ನೋಡಿದೆ. ಅವನು ನನ್ನೊಂದಿಗೆ ಮಾತನಾಡಿದಾಗ ನಾನು ಒಂದೇ ಶಬ್ದದಲ್ಲಿ ಉತ್ತರಿಸಿದೆ. ನಾನು ನಿನ್ನೊಂದಿಗೆ ಮಾತನಾಡುವಾಗ ನನ್ನ ಕಡೆ ನೋಡು ಮೀನಾಕ್ಷಿ. ಅವನ ಧ್ವನಿ ಕಠೋರವಾಗಿತ್ತು. ನಾನು ನನ್ನ ಮುಖವನ್ನು ಅವನತ್ತ ತಿರುಗಿಸಿದೆ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನಾನು ನಿನ್ನಲ್ಲಿ ಪ್ರತಿರೋಧವನ್ನು ಗ್ರಹಿಸುತ್ತಿದ್ದೇನೆ. ಇದೇನು? ನಾನು ಉತ್ತರಿಸಲಿಲ್ಲ. ಅಪ್ಪ, ನಿಮ್ಮನ್ನು ಯಾರಾದರೂ ಹಾಗೆ ನೆಲ ಒರೆಸುವಾಗ ನೋಡಿದರೆ ಏನೆಂದುಕೊಳ್ಳುತ್ತಾರೆ ಎಂದು ಹಿಂದು ಮುಂದೆ ಆಲೋಚಿಸದೆ ಕೇಳಿದೆ. ಆದರೆ ನನ್ನ ಬಾಯಿಂದ ಶಬ್ದಗಳು ಹೊರಬೀಳುತ್ತಿದ್ದಂತೆಯೇ ನನಗೆ ಅವುಗಳ ಮೇಲೆ ವಿಷಾದವೆನಿಸಿತು. ನಾನೆಂದಾದರೂ ನಾನು ಮಾತನಾಡಿದ ಶಬ್ದಗಳನ್ನು ವಾಪಸ್ಸು ಪಡೆದುಕೊಳ್ಳುವುದಾದರೆ ಇದು ಆ ಕ್ಷಣವಾಗಿದೆ. ಇತರರು ಏನು ಯೋಚಿಸುತ್ತಾರೆ ಎನ್ನುವುದು ನಿನ್ನ ಕಾಳಜಿಯಾಗಿದೆಯೇ? ಇದನ್ನೇ ನಾನು ನಿನಗೆ ಕಲಿಸಿದ್ದೇನೆಯೇ? ಜನಕ ಬಾಬಾ ಅವರ ಅರಮನೆಯನ್ನು ಅವರ ಅತಿಥಿಗಳಿಗಾಗಿ ತಯಾರು ಮಾಡುತ್ತಿರುವಾಗ ನಾವು ನಾಚಿಕೆ ಪಟ್ಟುಕೊಳ್ಳುವಂತಹ ಯಾವುದಾದರೂ ಕೆಲಸವೆಂಬುದು ಇದೆಯೇ? ನನ್ನ ಬಗ್ಗೆ ಅವನ ಅಸಮ್ಮತಿಯಿಂದಾಗಿ ಅವನ ಧ್ವನಿಯಲ್ಲಿ ವಿಶ್ವಾಸಘಾತವು ಧ್ವನಿಸುತ್ತಿತ್ತು. ನನ್ನ ಕಂದ, ನಿನ್ನ ಕುರಿತು ನನಗೆ ಆಶ್ಚರ್ಯವೆನಿಸುತ್ತಿದೆ. ಅಷ್ಟಕ್ಕೆ ನಾನು ಸುಮ್ಮನಿರಬೇಕಾಗಿತ್ತು, ಆದರೆ ನಾನು ಇರಲಿಲ್ಲ. ಆದರೆ ಅಪ್ಪ ಎಂದು ನಾನು ಪ್ರತಿಭಟಿಸಿದೆ. ಅದು ನಿನ್ನ ಒತ್ತಡಕ್ಕೆ ಕಾರಣವಾಗುತ್ತಿದೆ ಎಂಬುದನ್ನು ಕಾಣಬಲ್ಲವಳಾಗಿದ್ದೇನೆ. ಖಂಡಿತವಾಗಿಯೂ ನಿಮ್ಮಲ್ಲಿ ಯಾರಾದರೂ ಒಬ್ಬ ಕಿರಿಯ ಸೇವಕರು? ಅವನು ನನ್ನ ಮಾತನ್ನು ತುಂಡರಿಸಿ, ಹೌದು, ಒಬ್ಬ ಯುವ ಸೇವಕಿ ಇದ್ದಾಳೆ ಮತ್ತು ಅವಳು ಈ ಕೆಲಸವನ್ನು ಕೈಗೆತ್ತಿಕೊಳ್ಳುವುದನ್ನು ನಾನು ನೋಡುತ್ತೇನೆ. ಆ ಯುವ ಸೇವಕಿ ನಾನೇ ಎಂಬುದು ನನಗೆ ಸ್ವಲ್ಪ ತಿಳಿದಿದೆ. ನಿನ್ನೊಳಗೆ ಏನು ಸಿಕ್ಕಿಕೊಂಡಿದೆ ಮೀನಾಕ್ಷಿ? ನಾನು ಉತ್ತರಿಸಲಿಲ್ಲ.
ನನ್ನಿಂದ ತಪ್ಪಾಗಿದೆ ಎಂಬುದು ನನಗೆ ಅರ್ಥವಾಯಿತು. ಆದರೂ ನಾನು ಸಹಾಯ ಮಾಡುವುದು ಸಾಧ್ಯವಾಗಲಿಲ್ಲ. ಆದರೆ ನಮ್ಮಪ್ಪನು ತನಗೂ ಮತ್ತು ನನಗೂ ಅವಮಾನ ಎಸಗಿದ್ದಾನೆ ಎಂಬುದು ಭಾಸವಾಯಿತು. ಕೊನೆಗೆ ಸಣ್ಣ ಧ್ವನಿಯಲ್ಲಿ ನಾನು ಹೇಳಿದೆ, ನಾವು ಬ್ರಾಹ್ಮಣರು, ಹೌದಲ್ಲವೇ ಅಪ್ಪ? ಆ ಹೇಳಿಕೆಯು ನನ್ನ ತಂದೆಯ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರಲಿಲ್ಲ. ನನ್ನನ್ನು ಹೊಡೆದು ಬಿಡುತ್ತಾನೇನೋ ಎನ್ನುವಂತೆ ಅವನು ಕೈ ಎತ್ತಿದನು. ಭಯದಿಂದ ನಾನು ಅವನೆಡೆಗೆ ನೋಡಿದೆ. ಅವನು ಹೀಗೆಂದೂ ಮಾಡಿರಲಿಲ್ಲ. ಆಗ ಅವನು ತನ್ನ ಮೇಲೆ ಸ್ವನಿಯಂತ್ರಣವನ್ನು ಹೊಂದುವ ಮೂಲಕ ಅದನ್ನು ತಡೆದು ತನ್ನ ಕೈಯನ್ನು ಕೆಳಗಿಳಿಸಿದನು. ಅವನ ಮುಖದ ಮೇಲೆ ನೋವನ್ನು ನೋಡುವುದು ನನ್ನಿಂದ ಸಹಿಸುವುದಾಗಲಿಲ್ಲ. ನಾನು ಕಣ್ಣೀರು ಸುರಿಸುತ್ತಾ ಕೋಣೆಯಿಂದ ಹೊರಗೆ ಓಡಿ ಹೋದೆನು. ದೊಡ್ಡ ಎಲೆಗಳಿಂದ ತುಂಬಿದ ಮರದ ಹಿಂದೆ ಅಡಗಿಕೊಂಡು ದಿನವಿಡೀ ಅಲ್ಲಿಯೇ ಹೊರಗೆ ಕುಳಿತೆ. ಕತ್ತಲೆ ಆವರಿಸತೊಡಗಿತು. ಅವನು ನನ್ನೆಡೆಗೆ ಬರುವುದನ್ನು ನೋಡಿದೆ. ನಾನು ಊಹಿಸಿದಂತೆ ಅವನು ನನ್ನನ್ನು ಬೈಯಲಿಲ್ಲ. ಸದ್ದಿಲ್ಲದೆ ನನ್ನ ಪಕ್ಕದಲ್ಲಿ ಬಂದು ಕುಳಿತನು ಮತ್ತು ಸೌಮ್ಯ ಧ್ವನಿಯಲ್ಲಿ ಮಾತನಾಡಿದನು. ಮೀನಾಕ್ಷಿ, ನೀನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಮ್ಮ ಜೀವನದ ಪ್ರತಿಯೊಂದರಲ್ಲಿಯೂ ನಮಗೆ ಮಾದರಿಯಾಗಿರುವ ನಮ್ಮ ಮಹಾರಾಜರೆಡೆಗೆ ನೋಡು. ಅವರು ಹೊಲಗಳನ್ನು ಉಳಲು ಸಹಾಯ ಮಾಡುವುದಕ್ಕಾಗಿ ಹೇಗೆ ಹಳ್ಳಿಯಿಂದ ಹಳ್ಳಿಗೆ ಹೋಗುತ್ತಾರೆ ಎನ್ನುವುದನ್ನು ನೀನು ಕೇಳಲಿಲ್ಲವೇ? ಈ ಹೊಸ ನೇಗಿಲುಗಳನ್ನು ಬಳಸುವುದು ಎಂಥ ಕಠಿಣ ಪರಿಶ್ರಮದ ಕಾರ್ಯವಾಗಿದೆ ಎಂಬುದರ ಅರಿವು ನಿನಗಿದೆಯೇ? ನನಗೆ ಈ ಕಾರ್ಯ ಮಾಡುವ ಸಾಮರ್ಥ್ಯವಿಲ್ಲ. ಅಂಥದರಲ್ಲಿ ಮಹಾರಾಜರು ಮತ್ತೆ ಮತ್ತೆ ಮಾಡುತ್ತಲೇ ಇರುತ್ತಾರೆ. ಅವರು ನಿಂತುಕೊಂಡು ನಿರ್ದೇಶನ ನೀಡುವುದಿಲ್ಲ, ಮಾಡುವ ಮೂಲಕ ಕಲಿಸುತ್ತಾರೆ. ಮಣ್ಣನ್ನು ಹೇಗೆ ತಿರುಸಿ ಹಾಕುವುದು ಎಂದು ರೈತರಿಗೆ ತೋರಿಸುತ್ತಾ ಬೆವರು ಸುರಿಸುತ್ತಾ ಹೊಲಗಳಲ್ಲಿ ಸುತ್ತುವುದನ್ನು ನಾನು ನೋಡಿದ್ದೇನೆ. ಈ ಕಾರ್ಯವು ಮಹಾರಾಜರಿಗೆ ಯೋಗ್ಯವಾದುದೇ? ಈ ರೀತಿಯಾಗಿ ಅವರು ನಮಗೆ ಯಾವುದೇ ಕೆಲಸವು ತೀರಾ ಕೀಳಾದುದಲ್ಲ. ನಮ್ಮಲ್ಲಿ ಯಾರೂ ದೊಡ್ಡವರು ಅಥವಾ ಸಣ್ಣವರು ಇಲ್ಲ. ನಮ್ಮ ಮಹಾರಾಜರು ನಮ್ಮ ರಾಜ್ಯದ ಕಡುಬಡವರಿಗಿಂತ ಭಿನ್ನವೆಂದು ಭಾವಿಸುವುದಿಲ್ಲ. ಹೀಗೆ ಅವರು ಹೇಳುವುದನ್ನು ಬಹಳಷ್ಟು ಸಲ ಕೇಳಿದ್ದೇನೆ. ಒಂದೇ ಒಂದು ಏನೆಂದರೆ ಅವರ ಕರ್ತವ್ಯಗಳು ಬೇರೆಯಾಗಿವೆ. ಅವರ ಭಾರವನ್ನು ಮತ್ತು ಇಲ್ಲಿರುವ ಇತರರ ಭಾರವನ್ನು ಹಗುರಗೊಳಿಸಲು ಯಾವುದೇ ಅಗತ್ಯ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸುವುದು ನಮ್ಮ ಕರ್ತವ್ಯವಾಗಿದೆ. ಇದರಿಂದ ಅವರು ನಿಶ್ಚಿಂತೆಯಿಂದ ಶಾಸನ ಮತ್ತು ಮಾರ್ಗದರ್ಶನ ಮಾಡಬಹುದು. ನೀನು ಕ್ಷುಲ್ಲಕವೆಂದು ಭಾವಿಸಿರುವ ಕೆಲಸಗಳನ್ನು ಮಾಡಲು ನನಗೆ ಸಂತೋಷವಾಗುತ್ತದೆ. ನೀನು ಕೂಡ ಹೀಗೆಯೇ ಎಂದು ಭಾವಿಸುತ್ತೇನೆ. ಇದು ಸಂತೃಪ್ತಿಯ ಹಾದಿಯಾಗಿದೆ. ಅಪ್ಪ, ನೀನು ಏನು ಹೇಳುತ್ತಿರುವೆ ಎಂಬುದು ನನಗೆ ಅರ್ಥವಾಗಿದೆ ಮತ್ತು ನಾನು ಪ್ರಯತ್ನಿಸುವುದನ್ನು ಮುಂದುವರಿಸುತ್ತೇನೆ. ನಾನು ಮಾದರಿ ಸೇವಕಿಯಾಗಿಲ್ಲದಿರುವುದಕ್ಕೆ ನಾನು ವಿಷಾದಿಸುತ್ತೇನೆ, ಆದರೆ ನಾನು ಪ್ರಯತ್ನಿಸುವುದನ್ನು ಮುಂದುವರಿಸುತ್ತೇನೆ. ನಾನು ನಿನಗೆ ಪ್ರಮಾಣ ಮಾಡುತ್ತೇನೆ. ನಾನು ದುಃಖದಿಂದ ಅವನೆಡೆಗೆ ನೋಡಿದೆ. ನನ್ನ ಮೇಲಿನ ಅವನ ಕೋಪ ಇಳಿದುದನ್ನು ನೋಡಿ ನನಗೆ ಸಂತೋಷವಾಯಿತು. ಆದರೆ ನಾನು ಅವನಂತೆ ಆಗದಿರುವುದಕ್ಕೆ ನನ್ನ ಮೇಲೆ ನನಗೇ ನಿರಾಸೆಯುಂಟಾಯಿತು. ನಾನು ನಿನ್ನ ಮನೋಭಾವವನ್ನು ಬದಲಿಸಲು ಸಾಧ್ಯವಿಲ್ಲ. ನಾನು ಕೇವಲ ಸರಿಯಾದ ದಿಕ್ಕಿನಲ್ಲಿ ಸಾಗುವಂತೆ ನಿನಗೆ ಮಾರ್ಗ ತೋರಿಸಬಹುದು ನನ್ನ ಕಂದ. ನಿನ್ನ ಮಾರ್ಗವನ್ನು ಬದಲಾಯಿಸಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಸಾಗುವುದು ನಿನಗೆ ಮಾತ್ರವೇ ಸಾಧ್ಯ. ನಿನಗೆ ಹಾಗೆ ಮಾಡಲು ಸಾಧ್ಯವಾಗುವಂತೆ ನಿನ್ನ ಒಳಿತಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಇಡೀ ದಿನ, ಮರುದಿನ ಮತ್ತು ಅದರ ಮಾರನೆಯ ದಿನ ಮಹಾರಾಜರ ಅತಿಥಿಗಳ ಆಗಮನದ ಹಬ್ಬದ ಹೊರತಾಗಿಯೂ ನನ್ನ ಹೃದಯವು ಭಾರವಾಗಿತ್ತು. ಆದರೆ ಅತಿಥಿಗಳು ಹೋದ ಮೇಲೆ ನನ್ನ ತಂದೆಯು ಬಂದು ನೆಲ ಆವರಿಸುವ ಪ್ರಯಾಸಕರ ಕೆಲಸಗಳನ್ನು ಮಾಡಬೇಕಾದ ಸೇವಕೆಯು ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಎಂದು ಹೇಳಿದ ಮೇಲಂತೂ ನನ್ನ ಹೃದಯವು ಇನ್ನೂ ಹೆಚ್ಚು ಭಾರಗೊಂಡಿತು. ಆ ಕೆಲಸವನ್ನು ಒಪ್ಪಿಕೊಂಡು ನಾನು ನಿರ್ವಹಿಸಬಹುದು ಎನ್ನುವ ಆಶಾಭಾವನೆಯಿಂದ ಅವನು ನನ್ನೆಡೆಗೆ ನೋಡಿದನು. ಆದರೆ ನಾನು ಏನನ್ನೂ ಹೇಳದೆ ಸುಮ್ಮನೆ ಇದ್ದೆ. ಮೀನಾಕ್ಷಿ, ಸೇವಕಿಗೆ ಒಪ್ಪಿಸಿದ ಕೆಲಸವನ್ನು ನೀನು ನಿರ್ವಹಿಸಬೇಕೆಂದು ನಾನು ಕೇಳುತ್ತಿದ್ದೇನೆ. ಅವನ ಬಾಯಿಂದ ಮಾತುಗಳು ಹೊರಬಂದವು. ನಾನು ಆಘಾತದಿಂದ ನನ್ನ ತಂದೆಯೆಡೆಗೆ ನೋಡಿದೆನಾದರೂ ಒಪ್ಪಿಗೆಯಿಂದ ತಲೆಯಾಡಿಸಿದೆ. ನನ್ನ ತಂದೆಯು ನನ್ನನ್ನು ಶಿಕ್ಷಿಸುತ್ತಿದ್ದಾನೆಯೇ? ನಾನು ಅವನನ್ನು ಪ್ರಶ್ನಿಸುವುದು ಇಷ್ಟೊಂದು ಪ್ರಮಾದಕರ ಕಾರ್ಯವೇ? ಅವನು ನನ್ನನ್ನು ಅವಮಾನಿಸಲು ಪ್ರಯತ್ನಿಸುತ್ತಿದ್ದಾನೆಯೇ? ವಾರಗಟ್ಟಲೆ ನನ್ನ ಕಣ್ಣೀರು ನಾನು ಚಿಮುಕಿಸಿದ ನೆಲ ಒರೆಸುವ ನೀರಿನೊಂದಿಗೆ
ಬೆರೆತು ಹೋದವು. ನನ್ನ ತಂದೆಯು ನನ್ನ ಕೆಲಸವನ್ನು ನಿರೀಕ್ಷಿಸಲು ಬರುವುದಲ್ಲದೆ ಬೇಕೆಂತಲೇ ಏನಾದರೂ ದೋಷವನ್ನು ಹುಡುಕಿ ಇಡೀ ಪ್ರಕ್ರಿಯೆಯನ್ನು ಪುನರಾವರ್ತಿಸಲು ಹಚ್ಚುತ್ತಿದ್ದನು. ಇತರ ಸೇವಕರು ನನ್ನನ್ನು ಸಹಾನುಭೂತಿಯಿಂದ ನೋಡಿದರು. ಇದು ನನಗೆ ಇನ್ನಷ್ಟು ಕಹಿ ಅನುಭವ ನೀಡಿತು. ನನಗೆ ತೀರಾ ಕೀಳು ಜವಾಬ್ದಾರಿಗಳನ್ನು ವಹಿಸುವುದಕ್ಕಾಗಿ ನಾನು ಅವರನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಕೆಲವು ತಿಂಗಳುಗಳ ನಂತರ ಅದಿತಿ ನನ್ನ ರಕ್ಷಣೆಗೆ ಬಂದಳು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಯಾವುದೇ ಕೆಲಸಗಳಲ್ಲಿ ಯಾವ ತಾರತಮ್ಯವೂ ಇಲ್ಲ ಎಂಬುದನ್ನು ಅವಳು ಅರಿತುಕೊಂಡಾಗ ಅವಳನ್ನು ಮರುನಿಯೋಜನೆ ಮಾಡುತ್ತೇನೆ ತಂದೆಯು ಹೇಳಿದರು. ಆದರೆ ಅವಳ ದೇಹವು ಅಷ್ಟೊಂದು ಬಲಶಾಲಿಯಲ್ಲ. ಅದು ಅವಳ ಆರೋಗ್ಯಕ್ಕೆ ಹಾನಿ ಮಾಡೀತೆಂದು ನಾನು ಅಂಜುತ್ತಿದ್ದೇನೆ. ಅವಳು ಒತ್ತಾಯಿಸಿದಳು. ಅವನು ತಲೆ ಅಲ್ಲಾಡಿಸಿದನು. ಇದು ಅವಳ ಶಿಕ್ಷೆಗಾಗಿ ಅಲ್ಲ ಅದಿತಿ, ಅವಳ ಕಲಿಕೆಯ ಸಹಾಯಕ್ಕಾಗಿ ಇದೆ. ಇದು ಅವಳ ಸ್ವಂತ ಒಳ್ಳೆಯದಕ್ಕಾಗಿ ಇದೆ. ಅವಳು ತೋರಿಕೆಗೆ ಕುರಿತು ಚಿಂತಿಸಬಾರದು. ನನ್ನ ತಂದೆಯು ನನ್ನನ್ನು ಕರ್ತವ್ಯಗಳಿಂದ ಮುಕ್ತಗೊಳಿಸುವುದಿಲ್ಲ. ಹೀಗಾಗಿ ಇತರ ಸೇವಕಿಯರಿಗಿಂತಲೂ ತೀರಾ ಕೀಳು ಮಟ್ಟದ ಸೇವೆ ಸಲ್ಲಿಸುವುದನ್ನು ನಾನೇ ಬಿಟ್ಟುಬಿಟ್ಟೆ. ಇದರಿಂದ ನನ್ನ ಮತ್ತು ನನ್ನ ತಂದೆಯ ನಡುವಿನ ಅಂತರವು ಇನ್ನೂ ಹೆಚ್ಚಾಯಿತು. ಈಗ ನಾವು ಮಾತನಾಡುವುದು ತುಂಬ ವಿರಳ. ನಮ್ಮ ನಡುವೆ ತುಂಡಾದ ವಿಶ್ವಾಸದ ಕೊಂಡಿಯನ್ನು ಸರಿಪಡಿಸುವುದಕ್ಕಾಗಿ ಏನಾರು ಹೇಳಲು ನನ್ನ ಸಮೀಪಿಸುತ್ತಿದ್ದಾನೇನೋ ಎನ್ನುವಂತೆ ಒಮ್ಮೊಮ್ಮೆ ಅವನು ನನ್ನನ್ನು ನೋಡುತ್ತಿದ್ದನು. ಇದು ಕೇವಲ ನನ್ನ ಕಲ್ಪನೆಯೋ, ನಿರರ್ಥಕ ಅಪೇಕ್ಷೆಯೋ, ಅಥವಾ ನಿಜವಾಗಿಯೂ ಕಾಳಜಿ ವಹಿಸುತ್ತಿದ್ದಾನೆಯೋ ಎಂದು ನನಗೆ ದಿಗಿಲು ಉಂಟಾಗುತ್ತಿತ್ತು. ನನಗೆ ಅವನನ್ನು ಸಮೀಪಿಸುವ ಧೈರ್ಯವಿರಲಿಲ್ಲ. ಶೂನ್ಯಾಕಾಶದ ಕತ್ತಲೆಯಲ್ಲಿ ಪರಸ್ಪರ ಹಾದು ಹೋಗುವ ಗ್ರಹಗಳಂತೆ ನಾವು ಉಳಿದಿದ್ದೇವೆ. ಕೇವಲ ಶುಭಾಶಯಗಳ ವಿನಿಮಯವಿತ್ತು. 2 ವರ್ಷಗಳು ಕಳೆದವು. ಅದಿತಿಯ ಮಧ್ಯಪ್ರದೇಶದ ಅನೇಕ ಪ್ರಯತ್ನಗಳ ಹೊರತಾಗಿಯೂ ಏನೂ ಬದಲಾವಣೆಯಾಗಲಿಲ್ಲ. ಇದೇ ರೀತಿಯಾಗಿ ನನ್ನ ಜೀವನವನ್ನು ಕಳೆಯಲು ನಾನು ಉದ್ದೇಶಿಸುತ್ತಿದ್ದೇನೆಯೇ ಎಂದು ನಾನು ಆಶ್ಚರ್ಯಗೊಳ್ಳತೊಡಗಿದೆನು. 2 ವರ್ಷಗಳು ಕಳೆದವು. ಅದಿತಿಯ ಮಧ್ಯಪ್ರವೇಶದ ಅನೇಕ ಪ್ರಯತ್ನಗಳ ಹೊರತಾಗಿಯೂ ಏನೂ ಬದಲಾವಣೆಯಾಗಿಲ್ಲ. ಇದೇ ರೀತಿಯಾಗಿ ನನ್ನ ಜೀವನವನ್ನು ಕಳೆಯಲು ನಾನು ಉದ್ದೇಶಿಸಿದ್ದೇನೆಯೇ ಎಂದು ನಾನು ಆಶ್ಚರ್ಯಗೊಳ್ಳತೊಡಗಿದನು. ಕೊನೆಗೆ ನನಗೆ ತೋಚಿದಂತೆ ಮಾತನಾಡಲು ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ಅವನನ್ನು ಕೇಳಿದೆ. ಅಪ್ಪ, ಅದಿತಿಯ ಅಡಿಯಲ್ಲಿ ಅಡುಗೆ ಮನೆಯಲ್ಲಿ ನಾನು ಕೆಲಸ ಮಾಡಬಹುದು. ನಾನದನ್ನು ನಿಜವಾಗಿಯೂ ಇಷ್ಟಪಡುತ್ತೇನೆ. ಮೀನಾಕ್ಷಿ, ನಿನ್ನ ಜವಾಬ್ದಾರಿಗಳಿಗಿಂತ ನಿನಗೆ ಅಸಂತೋಷವಿದೆಯೇ? ನಾನು ಉತ್ತರಿಸಲಿಲ್ಲ. ಅವರು ಸಮಾಧಾನದಿಂದ ಮುಂದುವರೆಸಿದರು. ಆ ಕೆಲಸಗಳು ನಿನಗೆ ಅತಿ ಎನಿಸಿದರೆ ಬಹುಶಃ ನಾನು ನಿನ್ನನ್ನು ಬಿಡುಗಡೆಗೊಳಿಸು ಅವುಗಳನ್ನು ನಾನೇ ವಹಿಸಿಕೊಳ್ಳಬೇಕಾಗುತ್ತದೆ. ಇಲ್ಲ ಅಪ್ಪ, ನಾನು ಹಾಗೆ ಹೇಳಲಿಲ್ಲ. ಆತುರದಿಂದ ಅವನಿಗೆ ವಿಶ್ವಾಸ ನೀಡಿದೆ. ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವ ನನ್ನ ತಾರ್ಕಿಕ ವಿಧಾನವು ತಕ್ಷಣವೇ ನಿರ್ಗಮಿಸತೊಡಗಿತು. ಅವನೇಕೆ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ? ಅವನು ನನಗೆ ಇಷ್ಟೊಂದು ಕಷ್ಟವನ್ನು ಏಕೆ ಉಂಟು ಮಾಡಬೇಕಿತ್ತು? ಮತ್ತು ನಾನು ವಿಚಾರವಿಲ್ಲದೆ ಮಾತನಾಡಿದೆ. ಅಪ್ಪ, ನನ್ನನ್ನೇಕೆ ನೀನು ಶಿಕ್ಷಿಸುತ್ತಿರುವೆ? ನಾನೇನು ಅಂತಹ ಮಹಾ ತಪ್ಪು ಮಾಡಿದ್ದೇನೆ? ನನ್ನ ಕುರಿತು ನಿನಗೆ ಏನೂ ಅನಿಸುವುದಿಲ್ಲವೇ? ನಾನು ನಿನ್ನನ್ನು ಪ್ರಶ್ನಿಸಿ ಒಂದು ತಪ್ಪು ಮಾಡಿದ್ದೆ, ಅದನ್ನು ಒಪ್ಪಿಕೊಳ್ಳುತ್ತೇನೆ. ಅದಕ್ಕಾಗಿ ನಾನಿದ್ದೀನಲ್ಲವೇ? ನಿನ್ನನ್ನು ಶಿಕ್ಷಿಸುವುದೇ ಅದೇ ಸಮಾಧಾನದ ಧ್ವನಿಯಿಂದ ಮುಂದುವರೆಸಿದನು. ನಾನು ನಿನಗೆ ಹೇಗೆ ಸೇವೆ ಸಲ್ಲಿಸಬೇಕೆಂಬುದನ್ನು ಕಲಿಸಲು ಪ್ರಯತ್ನಿಸುತ್ತಿದ್ದೇನೆ. ಇದನ್ನು ಕಲಿಯಲು ನಾನು ಹಲವಾರು ವರ್ಷಗಳ ಪ್ರಯತ್ನ ಪಡಬೇಕಾಗಿತ್ತು. ಯಾವುದೇ ಕೆಲಸ ತುಂಬ ಸಣ್ಣದಾಗಲಿ ಕ್ಷುಲ್ಲಕವಾದುದಾಗಲಿ ಇರುವುದಿಲ್ಲ ಮೀನಾಕ್ಷಿ. ಒಂದು ಸಣ್ಣ ಕಾರ್ಯದ ಅಗತ್ಯಕ್ಕಾಗಿ ಇಡೀ ಅರಮನೆಯೇ ಗೊಂದಲದಲ್ಲಿ ಸಿಲುಕುತ್ತದೆ. ಇದು ನಿನಗೆ ಇನ್ನೂ ಅರ್ಥವಾಗಲಿಲ್ಲವೇ? ನೀನು ಮಹಾರಾಜರ ಅಗತ್ಯಗಳಿಗೆ ಸೇವೆ ಸಲ್ಲಿಸಿದಂತೆಯೇ ಈ ನೆಲವನ್ನು ಒರೆಸುವ ಮೂಲಕ ನೀನು ಅರಮನೆಯ ರಾಜ್ಯದ ಸೇವೆ ಸಲ್ಲಿಸಬಹುದು. ಕಾರ್ಯವನ್ನು ನಿರ್ವಹಿಸುವ ಮನೋಭಾವ ಮುಖ್ಯವೇ ಹೊರತು ಸ್ಥಾನಮಾನದ ಜವಾಬ್ದಾರಿಗಳಲ್ಲ. ಆ ಜವಾಬ್ದಾರಿಗಳಿಗಿಂತ ಅವುಗಳನ್ನು ನಿರ್ವಹಿಸುವ ಮನೋಭಾವ ಮುಖ್ಯವಾದುದು. ಒಬ್ಬರು ಮಾಡುವ ಕೆಲಸದ ಪ್ರಕಾರಗಳಲ್ಲಿ ಯಾವುದೇ ವ್ಯತ್ಯಾಸವಿರುವುದಲ್ಲ ಎಂಬುದನ್ನು ನಾನು ನಿನಗೆ ಮತ್ತೆ ಮತ್ತೆ ಕಲಿಸಲು ಪ್ರಯತ್ನಿಸಿದೆ. ನೀನಿದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡಲ್ಲಿ ಪ್ರತಿಯೊಂದು ಬದಲಾಗುತ್ತದೆ. ಆಗ ನಿನ್ನನ್ನು ಒಬ್ಬ ಸೇವಕಿಯಾಗಿ ಸರಿಯಾಗಿ ರೀತಿಯಲ್ಲಿ ಬೆಳೆಸುವ ನನ್ನ ಜವಾಬ್ದಾರಿಯನ್ನು ಪೂರೈಸಿದಂತಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ನೀನು ಸೇವೆ ಸಲ್ಲಿಸುತ್ತಿರುವವರ ಕಲ್ಯಾಣಕ್ಕಾಗಿ ಮಾತ್ರ ಆಲೋಚನೆಗಳನ್ನು ಹೊಂದಿರುವ ಸೇವಕಿ.
ಅವನು ಹೇಳುತ್ತಿರುವುದಕ್ಕೆ ನನ್ನ ನೋವಿನ ಭಾವನೆಗಳು ನನ್ನನ್ನು ಕುರುಡಾಗಿಸಿದವು. ಅವನು ಇತರರನ್ನು ಪರಿಗಣಿಸುವುದಕ್ಕಿಂತ ಭಿನ್ನವಾಗಿ ನನ್ನನ್ನು ಪರಿಗಣಿಸಿದ್ದಾನೆ ಎಂಬುದನ್ನು ನಾನು ಬಲ್ಲೆ. ಇತರರಿಗೆ ಅವನು ತುಂಬ ದಯಾಳು ಮತ್ತು ಕಾಳಜಿಪೂರ್ವ ಆಗಿದ್ದನು. ಅವರಿಗೆ ತಮ್ಮ ಕೆಲಸಗಳನ್ನು ಪೂರೈಸುವಲ್ಲಿ ಏನಾದರೂ ಕಷ್ಟಗಳು ಎದುರಾದರೆ ಅವನು ಸಹಾಯಕ್ಕಾಗಿ ಧಾವಿಸುತ್ತಿದ್ದನು. ಆದರೆ ನನ್ನೊಂದಿಗೆ ಅದು ಬೇರೆಯೇ ಆಗಿತ್ತು. ಅವನ ದಯಾಪೂರ್ಣತೆಗಾಗಿ ಇತರರು ಅವನನ್ನು ಆರಾಧಿಸುತ್ತಿದ್ದರು, ಆದರೆ ಈ ಗುಣವನ್ನು ನನಗೆಂದೂ ತೋರಿಸಲಿಲ್ಲ. ನೀನು ಇತರರಿಗೆ ಕಾಳಜಿ ವಹಿಸಿದಂತೆ ನನ್ನ ಕುರಿತು ವಹಿಸುವುದಿಲ್ಲ. ನಾನು ನಿನಗೆ ಎಳ್ಳಷ್ಟೂ ಮುಖ್ಯವಾಗಿಲ್ಲ ಎಂಬಂತೆ ನೀನು ನನ್ನನ್ನು ಅಸಡ್ಡೆಯಿಂದ ನೋಡುತ್ತಿ ಮತ್ತು ಯಾವಾಗಲೂ ಇದೇ ರೀತಿಯಾಗಿದೆ. ನಾನು ಅಳುತ್ತಲೇ ಕೋಣೆಯಿಂದ ಓಡಿ ಹೋದೆ. ಮೀನಾಕ್ಷಿ, ಅವನು ನನ್ನನ್ನು ಕರೆದನು. ಅವನಿಗೆ ನೋವುಂಟು ಮಾಡಿದ್ದೇನೆ ಎಂಬುದು ನನಗೆ ತಿಳಿದಿತ್ತು. ಆದರೆ ಇದರಲ್ಲಿ ನಾನೊಬ್ಬಳೇ ಒಳಗೊಂಡಿರಲಿಲ್ಲ. ನನ್ನ ಬಾಯಿಂದ ಹೊರಬೀಳುವ ಶಬ್ದಗಳಲ್ಲಿ ನನ್ನಿಂದ ತಡೆಯುವುದು ಆಗಲಿಲ್ಲ. ಹಿರಿಯರಿಗೆ, ನನ್ನ ತಂದೆಗೆ ಕಠೋರವಾಗಿ ಮಾತನಾಡುವುದು ಗಂಭೀರವಾದ ಅಪರಾಧ. ಆದರೆ ಬಹಳ ಹಿಂದೆಯೇ ತಡೆಹಿಡಿಯಲ್ಪಟ್ಟಿದ್ದ ಭಾವನೆಗಳನ್ನು ನಾನು ಹಿಡಿದಿಟ್ಟುಕೊಳ್ಳುವುದು ಸಾಧ್ಯವಾಗಲಿಲ್ಲ. ಹಿಂದಿರುಗಿ ಬಾ ಎಂದು ಅವನು ಕರೆಯುವುದನ್ನು ಹಾಗೆಯೇ ಮುಂದುವರಿಸಿದನು. ಆದರೆ ನಾನು ಮರಳಿ ಹೋಗಲಿಲ್ಲ. ಆ ದಿನ ನಾನು ನನ್ನೆಲ್ಲ ಕೆಲಸಗಳನ್ನು ಬಿಟ್ಟು ಅರಣ್ಯದಲ್ಲಿ ಅಡಗಿಕೊಂಡೆ. ಬೇಕಾದರೆ ಅವನು ನನ್ನನ್ನು ಶಿಕ್ಷಿಸಲಿ, ನನಗೆ ಏನೂ ಚಿಂತೆ ಇಲ್ಲ. ನನ್ನದು ಸರಿ ಇದೆ. ಅವನು ನನ್ನ ಕಾಳಜಿ ಮಾಡಿಲ್ಲ. ನಾನು ಅವನಿಗೆ ಭಾರವಾಗಿರುವುದರಿಂದ ಅವನು ನನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲವೆಂದು ನನಗೆ ನಾನೇ ಮನವರಿಕೆ ಮಾಡಿಕೊಳ್ಳುತ್ತಾ ನಮ್ಮ ಸಂಭಾಷಣೆಯನ್ನು ಮನಸ್ಸಿನಲ್ಲಿಯೇ ಮೆಲುಕು ಹಾಕಿದೆ. ನಾನು ಅರಣ್ಯದಲ್ಲಿಯೇ ನಿದ್ರೆ ಹೋಗಿರಬೇಕು. ಹಲವು ಗಂಟೆಗಳ ನಂತರ ನನ್ನ ಹೆಸರನ್ನು ಕೂಗಿ ಕರೆಯುವ ಸ್ತ್ರೀದನಿಯಿಂದಾಗಿ ನಾನು ಎಚ್ಚರಿಕೊಂಡೆನು. ನನ್ನನ್ನು ಕರೆದು ತರಲು ನನ್ನ ತಂದೆಯು ಅದಿತಿಯನ್ನು ಕಳಿಸಿರಬೇಕೆಂದು ಭಾವಿಸಿದೆ. ಆದರೆ ನಾನು ಅವಳಿಗೆ ನನ್ನನ್ನು ಹುಡುಕಲು ಅವಕಾಶ ಕೊಡುವುದಿಲ್ಲ. ಇಷ್ಟು ಬೇಗ ನನಗೆ ನನ್ನ ತಂದೆಯನ್ನು ನೋಡುವುದು ಇಷ್ಟವಿರಲಿಲ್ಲವಾದ್ದರಿಂದ ನಾನು ಅರಣ್ಯದಲ್ಲಿಯೇ ಇರಲು ಬಯಸಿದೆ. ನನಗೆ ಏನೋ ಸಂಭವಿಸಿದೆ ಎಂದು ನನ್ನ ತಂದೆಯು ಯೋಚಿಸುವಂತೆ ಮಾಡಲು ಬಹುಶಃ ನಾನು ಅವರನ್ನು ಹೆದರಿಸಲು ಬಯಸಿದ್ದೆ. ನನ್ನ ಮೇಲೆ ಪ್ರೀತಿ ಇದೆಯೇ, ನನ್ನ ಕುರಿತು ಏನಾದರೂ ಭಾವನೆಗಳಿವೆಯೇ ಎಂಬುದನ್ನು ನೋಡಲು ಬಯಸಿದ್ದೆ. ಕಾಡಿನಲ್ಲಿ ಇನ್ನಷ್ಟು ಒಳಗೆ ತೂರಿ ಹೋಗಲು ಎದ್ದು ನಿಂತೆ. ಆದರೆ ಅದಿತಿ ನನ್ನನ್ನು ನೋಡಿದಳು ಮತ್ತು ಓಡಿ ಬಂದಳು. ಅವಳ ಮುಖಭಾವವನ್ನು ಗಮನಿಸಿದ ನಾನು ನಿಂತು ಬಿಟ್ಟೆ. ಏನೋ ತಪ್ಪಾಗಿತ್ತು. ಕೊನೆಗೆ ಅವಳು ನನ್ನನ್ನು ಹಿಡಿದಳು. ಮೀನಾಕ್ಷಿ, ನಾವು ದಿನವಿಡೀ ನಿನ್ನನ್ನು ಹುಡುಕುತ್ತಿದ್ದೇವೆ. ಏನೋ ಅನಾಹುತ ಸಂಭವಿಸಿದೆ. ನೀನು ಬೇಗನೆ ಬರಬೇಕು. ಈ ಮಾತುಗಳನ್ನು ಕೇಳಿ ನನ್ನ ದೇಹವು ಜಡಗುಟ್ಟಿತು. ಅವಳು ಏನು ಹೇಳಲಿದ್ದಾಳೆ ಎಂಬುದು ನನಗೆ ತಿಳಿದಿತ್ತು. ಅದು ಅಪ್ಪಾಜಿಯೇ? ನಾನು ಭಯಭೀತ ಸ್ವರದಿಂದ ಕೇಳಿದೆ. ಉತ್ತರವನ್ನು ಕೇಳುವುದು ನನಗೆ ಬೇಕಾಗಿರಲಿಲ್ಲ. ಅವಳು ತಲೆದೂಗುತ್ತಾ ನನ್ನನ್ನು ತನ್ನ ತೋಳುಗಳಲ್ಲಿ ಸೆಳೆದುಕೊಂಡಳು. ಅವಳು ಬಿಕ್ಕುತ್ತಾ ಅಳುತ್ತಿರುವುದನ್ನು ನೋಡಿದೆ. ಆದರೆ ಏನು ಸಂಭವಿಸಿದೆ ಎಂಬುದನ್ನು ಕೇಳುವ ಧೈರ್ಯವಿಲ್ಲದೆ ನಾನು ಹೆಪ್ಪುಗಟ್ಟಿದೆ. ಕೆಲವು ನಿಮಿಷಗಳ ನಂತರ ಅವಳು ಪಿಸುಗುಟ್ಟಿದಳು. ನನ್ನ ಪ್ರಿಯಳೆ, ನಿನ್ನ ತಂದೆಗೆ ಒಂದು ಆಘಾತ ಸಂಭವಿಸಿದೆ. ನಾನು ಪ್ರತಿಕ್ರಿಯಿಸಲಿಲ್ಲ. ಅವರು ಸೇವಕರಲ್ಲಿ ಒಬ್ಬನನ್ನು ಚಾವಣಿಯ ರಿಪೇರಿಗಾಗಿ ಕಳಿಸಿದ್ದನು. ಸರಿಯಾಗಿ ದುರಸ್ತಿ ಮಾಡಲಾಗಿದೆಯೇ ಎಂದು ಅವನನ್ನು ಪ್ರಶ್ನಿಸಿ ಸ್ವತಃ ಅವರೇ ಅದನ್ನು ಪರಿಶೀಲಿಸಲು ಹೋದರು. ಅವರು ಚಾವಣಿಯ ಕಡೆಗೆ ಏರಿ ಹೋಗುತ್ತಿದ್ದಂತೆ ಕಾಲು ಜಾರಿ ಕೆಟ್ಟದಾಗಿ ಕುಸಿದು ಬಿದ್ದರು. ಅವಳು ಸುಮ್ಮನಾದಳು. ನಾನು ಪ್ರತಿಕ್ರಿಯಿಸಲು ತೀರಾ ದಿಗ್ಭ್ರಮೆಗೊಂಡಿದ್ದೆ. ಓಹ್ ಮೀನಾಕ್ಷಿ! ಅವಳು ಆಲಿಂಗನದಲ್ಲಿ ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಇದು ಆಗಬಾರದಿತ್ತು. ಅವರು ಸರಿಯಾಗಿದ್ದಾರೆಯೇ? ಅಂತಿಮವಾಗಿ ನಾನು ಕೇಳುವುದಕ್ಕಾಗಿ ಸಂಭಾಳಿಸಿಕೊಂಡೆ. ಅವಳು ತಲೆಯಲ್ಲಾಡಿಸಿ ಹೇಳಿದಳು, ಪ್ರಿಯಳೆ, ನಾನು ಹೆದರಿಲ್ಲ. ಸಮಾಚಾರದ ಭಯಾನಕತೆ ನನಗೆ ಹೊಡೆಯತೊಡಗಿದಂತೆ ಅವರು ಸತ್ತಿಲ್ಲ ಅಲ್ಲವೇ ಎಂದು ನಾನು ಕೇಳಿದೆ. ಅವಳು ತಲೆಯಲ್ಲಾಡಿಸಿದಳು. ಅವಳು ಹೇಳುತ್ತಿದ್ದಂತೆ ಸಂಪೂರ್ಣ ಶಕ್ತಿಯು ಇದ್ದಕ್ಕಿದ್ದಂತೆ ನನ್ನನ್ನು ತಟ್ಟಿತು. ನನಗೆ ಸಾಧ್ಯವಾದಷ್ಟು ಜೋರಾಗಿ ಇಲ್ಲ ಎಂದು ಚೀರಿದೆ. ಅದು ಸಾಧ್ಯವಿಲ್ಲ. ಗುಡುಗಿನ ಸೀಳಿನಂತೆ ನನ್ನ ಧ್ವನಿಯು ತೀಕ್ಷ್ಣವಾಗಿತ್ತು. ನನ್ನ ದೇಹದ ಮೂಲಕ ಹಿಂಸಾತ್ಮಕ ಅಲೆಗಳು ಹರಿದಾಡಿದವು. ನನಗೆ ಸಿಡಿಲು ಹೊಡೆದಂತಾಯಿತು. ನನ್ನ ಇಡೀ ದೇಹ ಕಂಪಿಸಿತು. ಅದಿತಿ ಬೆಚ್ಚಿ ಬಿದ್ದಳು. ನಂತರ ಅವಳು ನನ್ನನ್ನು ತನ್ನ ತೋಳುಗಳಲ್ಲಿ ಬಿಗಿದು ಹಿಡಿದುಕೊಂಡು ನನ್ನೊಳಗಿದ್ದ ಎಲ್ಲ ಕಣ್ಣೀರು ಹರಿದು ಹೋಗಲು ಅವಕಾಶ ಮಾಡಿಕೊಟ್ಟಳು. ಸ್ವಲ್ಪ ಹೊತ್ತಿನವರೆಗೆ ನಾವು ಹಾಗೆಯೇ ಇದ್ದೆವು. ನಂತರ ನಿಧಾನವಾಗಿ ಅವಳು ನನ್ನನ್ನು ಇತರ ಸೇವಕರು ಶವ ಸಂಸ್ಕಾರಕ್ಕೆ ಸಿದ್ಧಪಡಿಸಿದ ನನ್ನ ತಂದೆಯ ದೇಹದ ಹತ್ತಿರ ಕರೆದೊಯ್ದಳು.
ಅಪ್ಪ, ನನ್ನನ್ನು ಕ್ಷಮಿಸಿ, ಪ್ರತಿಯೊಂದಕ್ಕೂ ನನ್ನನ್ನು ಕ್ಷಮಿಸಿ. ನೀವು ನನ್ನನ್ನು ಯಾಕೆ ಬಿಟ್ಟು ಹೋದಿರಿ? ನನ್ನ ತಂದೆಯನ್ನು ಹೊಂದಿಲ್ಲದ ಖಾಲಿ ದೇಹಕ್ಕೆ ನಾನು ಕೇಳಿದೆ. ನೀವೀಗ ನನ್ನ ಸಂಪೂರ್ಣ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದೀರಿ. ನಾನು ಉಸಿರುಗಟ್ಟಿದ ಧ್ವನಿಯಲ್ಲಿ ಪಿಸುಗುಟ್ಟಿದೆ. ಮುಂದಿನ ಕೆಲವು ದಿನಗಳವರೆಗೆ ನಾನು ನಿಶ್ಚೇಷ್ಟಿತಳಾಗಿದ್ದೆ. ಅದಿತಿ ನನ್ನೊಂದಿಗೆ ಇದ್ದಳು, ಆದರೆ ಹೊಸ ವಾಸ್ತವಿಕತೆಯೊಡನೆ ನಾನು ಹೊಂದಿಕೊಳ್ಳಲೇಬೇಕಾಗಿತ್ತು. ನನ್ನನ್ನು ಇಲ್ಲಿಂದ ಹೊರಗೆ ಕಳಿಸುತ್ತಾರೇನೋ ಎಂದು ವಿನಾಕಾರಣವಾಗಿ ನಾನು ಭಯಗೊಳ್ಳತೊಡಗಿದನು. ಹಾಗೇನೂ ಆಗುವುದಿಲ್ಲ, ನೀನೇನೂ ಭಯಪಡುವ ಕಾರಣವಿಲ್ಲ ಎಂದು ಅದಿತಿ ನನಗೆ ಆಶ್ವಾಸನೆ ನೀಡಿದಳು. ನಿನ್ನ ಅಪ್ಪಾಜಿಯವರನ್ನು ಜನಕ ಬಾಬಾ ತುಂಬ ಪ್ರೀತಿಸುತ್ತಿದ್ದರು. ಹೀಗಾಗಿ ಈ ಮನೆಯಲ್ಲಿ ಯಾವಾಗಲೂ ನಿನಗೊಂದು ಸ್ಥಳ ಇದ್ದೇ ಇರುತ್ತದೆ. ಈ ಘಟನೆಯಾದ 1 ವಾರದ ನಂತರ ನೀನು ನನ್ನ ಅಡಿಯಲ್ಲಿ ನನ್ನೊಂದಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವೆ, ಅದಿತಿ ನನಗೆ ಹೇಳಿದಳು. ಆದರೆ ನನಗೆ ಬೇರೆ ಆಲೋಚನೆಗಳಿದ್ದವು. ತಂದೆಗೆ ಸಾವಿನಿಂದಾಗಿ ಆಘಾತದಿಂದ ನಾನು ಚೇತರಿಸಿಕೊಂಡ ನಂತರ ಅಪಾರವಾದ ಅಪರಾಧಿ ಮನೋಭಾವನೆಯನ್ನೊಳಗೊಂಡು ಮನೆ ಮಾಡಿತ್ತು. ಇದಕ್ಕೆ ನನ್ನನ್ನು ನಾನೇ ಜವಾಬ್ದಾರಿಗಳನ್ನಾಗಿ ಪರಿಗಣಿಸಿದೆ. ನಾನು ಅವರೊಂದಿಗೆ ಕಟುವಾಗಿ ಮಾತನಾಡದಿದ್ದರೆ, ನಾನು ಇಲ್ಲಿಂದ ಅರಣ್ಯಕ್ಕೆ ಓಡಿ ಹೋಗದೇ ಇದ್ದರೆ, ಅವರು ಕರೆದ ತಕ್ಷಣವೇ ನಾನು ಮರಳಿ ಬಂದಿದ್ದರೆ ಬಹುಶಃ ಅವರು ಈಗಲೂ ಜೀವಂತವಿರುತ್ತಿದ್ದರು. ಅವರು ಚಾವಣಿಯನ್ನು ಏರಲು ಪ್ರಯತ್ನಿಸುತ್ತಿದ್ದಾಗ ನನ್ನ ವರ್ತನೆಯಿಂದ ಅವರು ಅಸಮಾಧಾನಗೊಂಡಿದ್ದಿರಬಹುದು. ಹೀಗಾಗಿ ಅವರು ಹೆಜ್ಜೆ ತಪ್ಪಿದ್ದರು. ಅವರ ಸಾವಿಗೆ ನಾನು ಭಾಗಶಃ ಆದರೂ ಕಾರಣರಾಗಿದ್ದೇನೆ. ಇದೆಲ್ಲ ನನ್ನಿಂದ ಆಗಿದೆ. ಆದ್ದರಿಂದ ನಾನು ಕನಿಷ್ಠ ಪಕ್ಷ ಯಾವುದೇ ಪುರಸ್ಕಾರವನ್ನು ಒಪ್ಪಿಕೊಳ್ಳಬಾರದು. ನಾನು ತಲೆಯಲ್ಲಾಡಿಸಿದೆ. ಇಲ್ಲ ಅದಿತಿ, ನನ್ನ ತಂದೆಯು ನನಗೆ ವಹಿಸಿದ ಅನುಸಾರವೇ ನನ್ನ ಕರ್ತವ್ಯಗಳನ್ನು ನಾನು ನಿರ್ವಹಿಸಲು ಬಯಸುತ್ತೇನೆ. ಆದರೆ ಮೀನಾಕ್ಷಿ, ಇದು ಅನಿವಾರ್ಯವಲ್ಲ. ನೀನು ಇದನ್ನು ಮುಂದು ಮಾಡಬೇಕಾಗಿಲ್ಲ. ನಾನು ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ತಂದೆಯ ಸಾಮೀಪ್ಯದಲ್ಲಿರಲು ನನಗೆ ಇದೊಂದೇ ಮಾರ್ಗವಾಗಿದೆ. ನನ್ನಿಂದ ಇದನ್ನೇ ಅವರು ಬಯಸಿದ್ದರು. ಇದರಿಂದ ಅವರು ನನ್ನೊಂದಿಗೆ ಇದ್ದಾರೆ ಎಂದು ಭಾವಿಸಲು ಸಹಾಯವಾಗುತ್ತದೆ. ಇದೇ ನನಗೆ ಬೇಕಾಗಿರುವುದು. ನನ್ನ ಅಪರಾಧ ಪ್ರಜ್ಞೆಯನ್ನು ಅವಳಿಗೆ ಹೇಳಲಿಲ್ಲ. ಈ ಘಟನೆಯನ್ನು ಯಾರೊಂದಿಗಾದರೂ ಹೇಳಲು ನನಗೆ ತುಂಬ ನಾಚಿಕೆಯಾಗುತ್ತಿತ್ತು. ಅದನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡೆ ಮತ್ತು ಈ ಭಯಾನಕ ಕೃತ್ಯ ನನಗೊಬ್ಬಳಿಗೆ ಗೊತ್ತು. ನನ್ನ ಮನಃಪರಿವರ್ತನೆ ಅದಿತಿ ನನ್ನಿಂದ ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದಳು. ಆದರೆ ನನ್ನ ಒತ್ತಾಯದಿಂದಾಗಿ ಕೊನೆಗೂ ಅವಳು ಸಮ್ಮತಿಸಿದಳು. ನನ್ನ ತಂದೆಯ ಆಶಯಗಳನ್ನು ಈಡೇರಿಸಲು ನಾನು ದೃಢವಾಗಿ ನಿಶ್ಚಯಿಸಿಕೊಂಡೆ. ಸೇವಕರಲ್ಲಿ ನಾನು ಅತ್ಯುತ್ತಮಳಾಗುತ್ತೇನೆ. ನನ್ನ ಅತ್ಯಂತ ಅಪೇಕ್ಷಿತ ಕೆಲಸಗಳು ಮತ್ತು ಬೇರೆ ಕೆಲಸಗಳಲ್ಲಿ ಕಂಡುಬರುವ ತಾರತಮ್ಯ ಭಾವನೆಗಳಿಂದ ಅತೀತಳಾಗುವವರೆಗೆ ನಾನು ಅತ್ಯಂತ ನಿಮ್ನ ಸ್ತರದ ಕೆಲಸಗಳನ್ನು ನಿರ್ವಹಿಸುತ್ತೇನೆ. ನನ್ನ ನಿರ್ಣಯದ ಆಳವಾದ ಕಾರಣಗಳನ್ನು ನಾನು ದೂರ ತಳ್ಳಲು ಪ್ರಯತ್ನಿಸಿದಂತೆ ನನಗೆ ನಾನೇ ಹೀಗೆ ಹೇಳಿಕೊಂಡೆ. ನನ್ನ ತಂದೆಯ ಮಾನಸಿಕ ಶಾಂತಿಗೆ ನಾನು ಭಂಗ ತಂದಿರುವುದಕ್ಕೆ, ಅವರನ್ನು ನಾನು ಪ್ರಶ್ನಿಸಿರುವುದಕ್ಕೆ ಮತ್ತು ನಾನು ಮಾಡಿದ ತಪ್ಪಿಗಾಗಿ ನನ್ನನ್ನು ನಾನೇ ಶಿಕ್ಷಿಸಿಕೊಳ್ಳಲು ನಿಜವಾಗಿಯೂ ಪ್ರಯತ್ನಿಸುತ್ತಿದ್ದೇನೆ ಎಂಬ ಅಂಶದ ಬಗ್ಗೆ ಯೋಚಿಸದೇ ಇರಲು ನಾನು ಪ್ರಯತ್ನಿಸಿದೆ. ಹೀಗೆ ನನ್ನ ಕರ್ತವ್ಯವನ್ನು ನಾನು ಪುನರಾರಂಭಿಸಿದೆ. ಆದರೆ ಸಂಗತಿಗಳು ಮೊದಲಿನಂತೆ ಇರಲಿಲ್ಲ. ಅವರ ಸಾವು ನನ್ನ ಮೇಲೆ ಎಷ್ಟೊಂದು ಪ್ರಭಾವವನ್ನು ಬೀರಿತ್ತು ಎಂದರೆ ಅದು ನನ್ನಲ್ಲಿ ಆಂತರಿಕ ಬದಲಾವಣೆಯನ್ನು ತಂದಿತು. ಪ್ರತಿ ರಾತ್ರಿ ನಾನು ಕೆಲಸದಿಂದ ನಿವೃತ್ತಿ ಹೊಂದಿದ ಮೇಲೆ ನನ್ನ ತಂದೆಯ ಧ್ವನಿಯನ್ನು ಕೇಳುತ್ತಿದ್ದೆ. ಅವರು ಜನಕಬಾಬಾ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಈಗ ತಾನೇ ಮರಳಿ ಬಂದಿದ್ದಾರೆ ಎನ್ನುವಂತೆ ಅವರ ಶಬ್ದಗಳು ಇರುತ್ತಿದ್ದವು. ಅವರು ಮಹಾರಾಜರ ಕೋಣೆಯಿಂದ ಮರಳಿ ಬಂದ ಮೇಲೆ ತರುತ್ತಿದ್ದಂತಹ ಆಳವಾದ ಶಾಂತಿಯನ್ನು ನಾನೀಗ ಮೊಟ್ಟಮೊದಲ ಬಾರಿ ಅದನ್ನು ಗುರುತಿಸಿದೆ. ಅನಂತರ ನಾನು ನಮ್ಮಿಬ್ಬರ ನಡುವೆ ದೂರವನ್ನಾಗಲಿ ಅಥವಾ ನಿರಾಕರಣೆಯ ಭಾವನೆಯನ್ನಾಗಲಿ ಅನುಭವಿಸಲಿಲ್ಲ. ಆ ಆಶೀರ್ವಾದದಿಂದ ನಾನು ಕೂಡ ಲಾಭಾನ್ವಿತಳಾದಂತೆ ಅನುಭವವಾಯಿತು. ನನ್ನ ತಂದೆಯು ಸಾಯುವ ಮುನ್ನ ಮಹಾರಾಜರು ಅವನನ್ನು ನೋಡಿದ್ದರೇ ಎಂದು ಒಂದು ದಿನ ನಾನು ಅದಿತಿಯನ್ನು ಕೇಳಿದೆ. ನನ್ನ ತಂದೆಯು ಸಾಯುತ್ತಿರುವಾಗ ಅವರು ಆಶೀರ್ವಾದವನ್ನು ನೀಡಿದರೆ ಅದು ನನ್ನ ತಂದೆಗೆ ಯಾವ ಅರ್ಥವನ್ನು ಕಲ್ಪಿಸಿರಬಹುದು ಎಂಬುದು ನನಗೆ ಗೊತ್ತು. ಜನಕ ಬಾಬಾರ ಆಶೀರ್ವಾದದೊಂದಿಗೆ ಅವರು ನನ್ನೊಂದಿಗಿನ ಯಾವುದೇ ವಿವಾದವನ್ನು ಲೆಕ್ಕಿಸದೆ ಅತ್ಯಂತ ಶಾಂತ ಭಾವದಿಂದ ಈ ಲೋಕವನ್ನು ತೊರೆದಿರಬಹುದು.
ಹೌದು ನನ್ನ ಮುದ್ದು ಗೆಳತಿಯೇ, ಅವಳು ಧೈರ್ಯ ನೀಡಿದಳು. ಅವರಿಗೆ ಆಶೀರ್ವಾದ ದೊರೆತಿತ್ತು. ಈ ಆಘಾತದ ಸುದ್ದಿ ಕೇಳಿ ಅವರು ತುಂಬ ದುಃಖಿತರಾಗಿದ್ದಾರೆ ಮತ್ತು ನಿನ್ನ ತಂದೆಯವರು ದೇಹ ಬಿಡುವ ಮೊದಲೇ ತಕ್ಷಣವೇ ಅವರನ್ನು ನೋಡಲು ಬಂದರು. ಅವರಿಬ್ಬರನ್ನು ನಾವು ಏಕಾಂತದಲ್ಲಿ ಇರಲು ಬಿಟ್ಟೆವು. ಹೀಗಾಗಿ ಅವರು ಏನು ಮಾತನಾಡಿದರೆಂಬುದು ನನಗೆ ಗೊತ್ತಿಲ್ಲ. ಆದರೆ ಅವರು ಮಹಾರಾಜರಲ್ಲಿ ನಿನ್ನ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಕೇಳಿದರು ಎಂಬುದರಲ್ಲಿ ನನಗೆ ಯಾವುದೇ ಅನುಮಾನವಿಲ್ಲ. ಅವಳು ಸ್ವಲ್ಪ ಹೊತ್ತು ಮೌನವಿದ್ದು ಮತ್ತೆ ಹೇಳತೊಡಗಿದಳು. ಮೀನಾಕ್ಷಿ, ಅವರು ನಿನ್ನೊಂದಿಗೆ ಇಷ್ಟೊಂದು ಕಠೋರವಾಗಿದ್ದರೂ ಕೂಡ ನಿನ್ನ ಮೇಲೆ ತುಂಬ ಪ್ರೀತಿಯನ್ನು ಹೊಂದಿದ್ದರು. ಅವರ ಕುರಿತು ಎಂದೂ ಅನುಮಾನ ಪಡಬೇಡ. ಹಲವು ವರ್ಷಗಳಿಂದ ನಾನು ಅದನ್ನು ಅನುಮಾನಿಸಿದೆ ಎಂದು ಕಣ್ಣೀರಿನೊಂದಿಗೆ ನಾನು ಉತ್ತರಿಸಿದೆ. ಬೇರೆ ರೀತಿಯಿಂದ ನನಗೆ ಮನವರಿಕೆ ಮಾಡುವುದಕ್ಕಾಗಿ ಅದು ಅವರ ಸಾವನ್ನೇ ಪಡೆಯಿತು. ನಿನ್ನ ತಂದೆಯು ನಿನ್ನ ಭವಿಷ್ಯಕ್ಕಾಗಿ ಮತ್ತು ನಿನ್ನ ಯೋಗಕ್ಷೇಮಕ್ಕಾಗಿ ಯಾವಾಗಲೂ ಯೋಚಿಸುತ್ತಿದ್ದರು. ದುರಾದೃಷ್ಟದ ಸ್ಥಿತಿಯಿಂದ ನಿನ್ನನ್ನು ಕಾಪಾಡಿ ಅವಳು ವಾಕ್ಯವನ್ನು ಪೂರ್ಣಗೊಳಿಸಲಿಲ್ಲ ಮತ್ತು ನಾನು ಅದಕ್ಕೆ ಒತ್ತಾಯ ಮಾಡಲಿಲ್ಲ. ಅದಿತಿ ತನ್ನ ಜೀವನವನ್ನು ಜನಕ ಬಾಬಾರಿಗೆ ನೀಡುತ್ತೇನೆ ಎಂದು ಯಾವಾಗಲೂ ನನಗೆ ಹೇಳುತ್ತಿದ್ದರು ಮತ್ತು ಅವರು ಹಾಗೇ ಮಾಡಿದರು. ಅವರು ತಮ್ಮ ಜೀವನವನ್ನು ಜನಕ ಬಾಬಾ ಅವರಿಗೆ ನೀಡಿದರು. ಅವರು ಮಹತ್ವಪೂರ್ಣ ಎಂದು ಪರಿಗಣಿಸಿದ ಕಾರ್ಯವನ್ನು ಪೂರ್ಣಗೊಳಿಸುವಾಗ, ಸೇವೆ ಸಲ್ಲಿಸುವಾಗ ಸಾಯುವುದು ಅವರಿಗೆ ಸಂತೃಪ್ತಿಯ ವಿಷಯವಾಗಿತ್ತು ಎಂಬುದನ್ನು ನಾನು ಬಲ್ಲೆ. ಅವರು ನಮ್ಮ ಜನಕ ಬಾಬಾ ಅವರಿಗೆ ಕೇವಲ ಅವರ ಜನಕ ಬಾಬಾ ಅವರಿಗೆ ಸೇವೆ ಸಲ್ಲಿಸ ಬಯಸಿದ್ದರು. ನಾನು ಪ್ರಶಾಂತವಾಗಿ ಹೇಳಿದನು. ಮತ್ತೆ ಮುಂದುವರಿಸಿದನು. ಅದಿತಿ, ಅವರು ನನಗೂ ಹಾಗೆಯೇ ಬಯಸಿದ್ದರು. ನನ್ನ ತಂದೆಯು ಹೊಂದಿದ ವರ್ತನೆ ಮತ್ತು ಮನೋಭಾವವನ್ನು ನಾನು ಹೊಂದಲು ಬಯಸುತ್ತಿದ್ದೇನೆ. ನಾನು ತಪ್ಪೊಪ್ಪಿಕೊಂಡೆ. ಮೀನಾಕ್ಷಿ, ನಿನ್ನನ್ನು ನೀನು ರೂಪಿಸಿಕೊಳ್ಳಬೇಡ. ತಾಳ್ಮೆಯಿಂದಿರು. ದೊಡ್ಡವಳಾದಂತೆ ಅದು ನಿನಗೆ ಬರುತ್ತದೆ. ನಾವೆಲ್ಲರೂ ಅದಕ್ಕಾಗಿ ಶ್ರಮಿಸುತ್ತೇವೆ. ಆದರೆ ನಿನ್ನ ತಂದೆ ಅದನ್ನು ಪೂರ್ಣಗೊಳಿಸಿದ್ದಾರೆ. ಅವರಿಗೆ ಈ ಕುರಿತು ಯಾವುದೇ ಆಲೋಚನೆ ಇರಲಿಲ್ಲ. ಅವರು ಯಾವುದೇ ಪ್ರತ್ಯೇಕ ಗುರುತನ್ನು ಹೊಂದಿರದೆ ಮಹಾರಾಜರ ಅಂಗದಂತೆ, ಮಹಾರಾಜರ ವಿಸ್ತರಣೆಯಂತೆ ಇದ್ದರು. ನೀನು ಹೇಳಿದ್ದು ಸರಿಯಾಗಿದೆ. ನಾನು ಗೊಣಗಿದೆ. ಅವರಿಗೆ ಪ್ರತ್ಯೇಕ ಗುರುತು ಇರಲಿಲ್ಲ. ನಾನು ಅವರನ್ನು ಬಹಳ ಬೇಡಿಕೊಳ್ಳುತ್ತಿದ್ದೆ, ಆದರೆ ಅವರನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಅವರೊಂದಿಗೆ ವಾದಿಸಿದೆ, ಆದರೆ ಅವರನ್ನು ಈಗ ಮರಳಿ ತರಲು ನಾನೇನನ್ನು ನೀಡಲಿ? ನಾನು ದುಃಖದಿಂದ ಹೇಳಿದೆನು. ನನ್ನ ಪ್ರೀತಿಯ ಗೆಳತಿಯೇ, ನೀನು ನಿನ್ನ ಸ್ವಂತ ಮಾರ್ಗವನ್ನು ಅನುಸರಿಸಬೇಕು. ನಿನ್ನ ತಂದೆಯ ಮಾರ್ಗವು ಬಹುಶಃ ನಿನ್ನ ಮಾರ್ಗವಾಗಿರಲಿಕ್ಕಿಲ್ಲ. ಈಗ ನೀನು ನನಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಲು ಸಿದ್ಧವಾಗಿರುವೆಯಾ? ನಾನು ತಲೆಯಲ್ಲಾಡಿಸಿದೆ. ನನ್ನ ತಂದೆಯು ನನಗೆ ವಹಿಸಿದ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ನಾನು ಶಾಂತಿಯನ್ನು ಕಂಡುಕೊಳ್ಳುತ್ತೇನೆ. ನಾನು ನಿನಗೆ ಮತ್ತೊಮ್ಮೆ ಕೇಳುವುದಿಲ್ಲ, ಆದರೆ ನೀನು ಸಿದ್ಧಳಾದಾಗ ನನಗೆ ತಿಳಿಸುವೆ ಎಂಬುದನ್ನು ನನಗೆ ಆಶ್ವಾಸನೆ ನೀಡು. ಎಂದೋ ಒಂದು ದಿನ ನನ್ನ ಅಪರಾಧದಿಂದ ನನ್ನನ್ನು ಮುಕ್ತಗೊಳಿಸುವ ಮೊದಲು ಅದೊಂದು ದೀರ್ಘಾವಧಿಯ ಸಮಯವಾಗಿರುತ್ತದೆ ಎಂಬುದನ್ನು ತಿಳಿದ ನಾನು ತಲೆದೂಗಿದೆ. ವರ್ಷಗಳು ಕಳೆದವು. ನಾನು ಇತರ ಸೇವಕರೊಂದಿಗೆ ಯಾವುದೇ ಸಂವಹನವನ್ನು ಹೊಂದಲಿಲ್ಲ. ಅವರಿಗಿಂತ ಮುಂಚೆ ನಾನು ಏಳುತ್ತಿದ್ದೆ, ಏಕಾಂಗಿಯಾಗಿ ಊಟ ಮಾಡುತ್ತಿದ್ದೆ ಮತ್ತು ನನ್ನ ಕೆಲಸ ಮುಗಿಯುವಂತಿದ್ದಂತೆ ನಾನು ನಿವೃತ್ತಿ ಹೊಂದಿ ಬಿಡುತ್ತಿದ್ದೆ. ಹಬ್ಬದ ದಿನಗಳಲ್ಲಿ ಕೂಡ ನಾನು ಒಬ್ಬಳೇ ಉಳಿದೆ. ಅದಿತಿಯಿಂದ ಕೂಡ ದೂರ ಉಳಿದೆ. ಅವಳಿಗೆ ವಯಸ್ಸಾಗುತ್ತಿದ್ದಂತೆ ಮನೆಗೆಲಸಗಳಲ್ಲಿ ಕಡಿಮೆ ಕ್ರಿಯಾಶೀಲಳಾದಳು. ಅವಳು ನನ್ನನ್ನು ಪರೀಕ್ಷಿಸಲು ಪ್ರಯತ್ನಿಸಿದಾಗ ನಾನು ಸುಮ್ಮನೆ ಬಂದು ಒಂದು ಮುಗುಳ್ನಗೆಯನ್ನು ಬೀರುತ್ತಿದ್ದೆ ಮತ್ತು ನನ್ನ ತಂದೆಯ ಆಶಯಗಳನ್ನು ನನಗಾಗಿ ಈಡೇರಿಸುತ್ತಿರುವುದರಿಂದ ನಾನು ಅವರೊಂದಿಗೆ ಎಷ್ಟು ಸಾಮೀಪ್ಯದಲ್ಲಿ ಇದ್ದೇನೆ ಎಂಬುದನ್ನು ಅವಳಿಗೆ ಹೇಳುತ್ತಿದ್ದೆ. ಅದಕ್ಕೆ ಅವಳು ಸುಮ್ಮನೆ ತಲೆ ಅಲ್ಲಾಡಿಸುತ್ತಿದ್ದಳು. ಆಗಾಗ್ಗೆ ನನಗೆ ದಣಿವು ಆದಾಗ ಮತ್ತು ದೈಹಿಕ ಪರಿಶ್ರಮದಿಂದ ಬಳಲಿದಾಗ ನಾನು ನನ್ನ ತಂದೆಯ ಶಬ್ದಗಳನ್ನು ಪುನರಾವರ್ತಿಸುತ್ತಿದ್ದೆ. ಕೆಲಸದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಎಂಬುದಿಲ್ಲ. ಯಾವುದೇ ಕರ್ತವ್ಯಗಳು ತನ್ನಷ್ಟಕ್ಕೆ ತಾನೇ ಮುಖ್ಯವಾಗಿರುವುದಿಲ್ಲ. ಅವುಗಳನ್ನು ನಿರ್ವಹಿಸುವ ಮನೋಭಾವ ಮುಖ್ಯವಾಗುತ್ತದೆ. ನನ್ನ ತಂದೆಯು ನನಗೆ ವಹಿಸಿದ ಕರ್ತವ್ಯಗಳಲ್ಲಿ ನಾನು ಪರಿಪೂರ್ಣತೆ ಸಾಧಿಸಲೇಬೇಕೆಂದು ನನ್ನಷ್ಟಕ್ಕೆ ನಾನೇ ಪದೇ ಪದೇ ಹೇಳಿಕೊಂಡೆ. ಅವುಗಳಲ್ಲಿ ಪರಿಪೂರ್ಣತೆ ಸಾಧಿಸಿದ ನಂತರ ಏನಾಗುತ್ತದೆ ಎಂಬುದನ್ನು ನಾನು ನೋಡುತ್ತೇನೆ.
ಅದೇನೇ ಇದ್ದರೂ ನನ್ನ ಕೆಲಸದಲ್ಲಿ ಪರಿಪೂರ್ಣತೆ ಸಾಧಿಸುವುದು ನನ್ನ ಜೀವನದ ಸಂಪೂರ್ಣ ಗಮನವಾಗಿತ್ತು. ಒಂದು ದಿನ ನಾನು ಕೆಲಸವನ್ನು ಮುಗಿಸಿದ ನಂತರ ನನ್ನ ತಂದೆಯ ಮುಖದ ಮೇಲೆ ಸಂತೃಪ್ತಿಯ ಮನೋಭಾವವನ್ನು ನಾನು ಕಾಣಲಿಲ್ಲ. ನನ್ನ ಮನಸ್ಸು ನಾನು ಯಾರಿಗೆ ಮತ್ತು ಏನು ಸೇವೆ ಸಲ್ಲಿಸುತ್ತಿದ್ದೇನೆ ಎನ್ನುವುದರ ಬದಲಾಗಿ ಕೆಲಸದ ಮೇಲೆ ಮಾತ್ರ ಕೇಂದ್ರೀಕೃತವಾಗಿತ್ತು. ಕೇವಲ ನನ್ನ ತಂದೆಯ ಸಾವಿನ ಕುರಿತಾದ ನನ್ನ ತಪ್ಪನ್ನು ನನ್ನ ತಂದೆಗೆ ಪ್ರಿಯವಾದ ಅಭೀಷ್ಟ ವಸ್ತುವನ್ನು ನೀಡುವ ಮೂಲಕ ಸಂತೋಷಪಡಿಸಲು ಪ್ರಯತ್ನಿಸುತ್ತಿದ್ದೆ. ನನಗೆ ಒಂದು ರೀತಿಯ ಮರಗಟ್ಟುವಿಕೆ ಉಂಟಾಯಿತು. ಯಾವುದೇ ಆಸಕ್ತಿ, ಅಭಿರುಚಿ ಇಲ್ಲದೆ ಕೇವಲ ಕರ್ತವ್ಯವೆಂಬ ರೀತಿಯಲ್ಲಿ ಅನ್ಯಮನಸ್ಕಳಾಗಿ ನನ್ನ ಕೆಲಸಗಳನ್ನು ನಿರ್ವಹಿಸುತ್ತಿರುವುದು ನನ್ನ ಗಮನಕ್ಕೆ ಬಂತು. ಇದೇ ರೀತಿಯಾಗಿ ನನ್ನ ಉಳಿದ ಜೀವನವನ್ನು ಕಳೆಯಬೇಕೆಂದು ನಾನು ಸಂಪೂರ್ಣವಾಗಿ ನಿರೀಕ್ಷಿಸಿದೆ. ಇದು ನಾನು ಮಾಡಬಹುದಾದ ಅತ್ಯುತ್ತಮ ವಿಧಾನವಾಗಿತ್ತು. ಆದಾಗ್ಯೂ ಒಂದು ದಿನ ಬೆಳಗ್ಗೆ ಎಚ್ಚರವಾದಾಗ ನನ್ನಲ್ಲಿ ಏನೋ ಒಂದು ಬದಲಾವಣೆಯಾಗಿತ್ತು. ಹಿಂದೆಂದೂ ಅನುಭವಿಸಿರದ ಹಗುರವಾದ ಹೃದಯ ಭಾವನೆಗಳೊಂದಿಗೆ ನಾನು ಎಚ್ಚರಗೊಂಡೆ. ಎಂದಿನಂತೆ ಇತರರಿಗಿಂತ ಮುಂಚೆ ಎದ್ದು ನನ್ನ ಕಾರ್ಯಗಳನ್ನು ನಿರ್ವಹಿಸಲು ಹೋದೆ. ಮಹಡಿಗಳನ್ನು ಒರೆಸುವಾಗ ನಾನು ಒಮ್ಮಿಂದೊಮ್ಮೆಗೆ ನನ್ನ ಕೆಲಸವನ್ನು ನಿಲ್ಲಿಸಿ ಮುಸುಮಿಸಿ ನಗಲು ಆರಂಭಿಸಿದೆ. ಈ ಕರ್ತವ್ಯಗಳಲ್ಲಿ ಎಳ್ಳಷ್ಟೂ ಮನಸ್ಸಿಲ್ಲ ಎಂಬುದನ್ನು ನಾನು ಅರಿತುಕೊಂಡೆ. ಈಗ ನನಗೆ ಯಾವುದೇ ಕಾರ್ಯ ನಿರ್ವಹಿಸಿದರೂ ಅದರಿಂದ ನನಗೇನೂ ವ್ಯತ್ಯಾಸವಾಗುವುದಿಲ್ಲ ಎಂಬ ಅರಿವು ಉಂಟಾಯಿತು. ನೆಲ ಒರೆಸುವುದರಿಂದಾಗಲಿ ಅಥವಾ ಸುನೈನಾ ಮಾತಾಳಿಗೆ ಬಟ್ಟೆಯನ್ನು ಆಯ್ಕೆ ಮಾಡುವುದರಿಂದಾಗಲಿ ನನಗೇನೂ ವ್ಯತ್ಯಾಸವಾಗುವುದಿಲ್ಲ. ಆ ಕ್ಷಣದಲ್ಲಿ ನನ್ನ ತಂದೆ ಹೀಗೆ ಯೋಚಿಸುತ್ತಿದ್ದರು. ಅವರ ಸಹನೆ ಮತ್ತು ಘನತೆಯ ಒಂದು ಮಿನುಗು ನೋಟ ನನಗೆ ಕಾಣಿಸಿತು. ತಾನು ಯಾರೆಂಬುದು ನನಗೆ ತಿಳಿದಿರುವ ಕಾರಣದಿಂದ ಮತ್ತು ಅವರ ಜನ್ಮಜಾತ ಘನತೆಯ ಗುಣದಿಂದಾಗಿ ಯಾವುದೇ ಕೆಲಸದಿಂದಾಗಲಿ ನಿಯೋಜನೆಯಿಂದಾಗಲಿ ಅವರಲ್ಲಿ ಕೀಳರಿಮೆ ಮೂಡುವುದು ಸಾಧ್ಯವಿಲ್ಲ ಎಂಬುದು ಅರಿವಾಯಿತು. ಅವರ ಘನತೆ ಅಂತರಂಗದಿಂದ ಬಂದುದಾಗಿತ್ತೇ ಹೊರತು ಬಾಹ್ಯ ಜಗತ್ತಿನಿಂದಲ್ಲ, ಅಥವಾ ಇತರರು ಅವರನ್ನು ಹೇಗೆ ಪರಿಗಣಿಸುತ್ತಾರೆ ಎಂಬುದರಿಂದಲೂ ಅಲ್ಲ. ಅಪ್ಪಾಜಿ, ನಾನು ಗೊಣಗಿದೆ. ಕೇವಲ ಒಂದು ವೇಳೆ ಇದನ್ನು ನಾನು ಬೇಗನೆ ಅರ್ಥ ಮಾಡಿಕೊಂಡಿದ್ದರೆ, ಒಂದು ವೇಳೆ ನಾನು ನಿಮ್ಮಂತೆ ಆಗಿದ್ದರೆ. ನಾನು ಪ್ರಯತ್ನಿಸುತ್ತಲೇ ಇದ್ದೇನೆ. ದಯವಿಟ್ಟು ನಿಮ್ಮಂತೆ ಆಗಲು ನನಗೂ ಸಹಾಯ ಮಾಡಿ. ಈ ಶಬ್ದಗಳಲ್ಲಿ ನಾನು ನನ್ನ ಹೃದಯವನ್ನೇ ಸಮರ್ಪಿಸಿದೆ. ಇಲ್ಲಿಯವರೆಗೆ ನಾನು ವ್ಯಕ್ತಪಡಿಸಿದ ಎಲ್ಲ ಭಾವನೆಗಳಿಗಿಂತ ಇವು ನೈಜವಾಗಿದ್ದವು. ಕೆಲವು ದಿನಗಳ ನಂತರ ಬೆಳಗಿನ ಜಾವ ನಾನು ಹಜಾರದ ನೆಲವನ್ನು ತೊಳೆಯುವುದು ಮುಗಿದ ಮೇಲೆ ಕೆಲವು ಸೇವಕಿಯರು ನದಿಗೆ ಸ್ನಾನಕ್ಕೆ ಹೋಗುತ್ತಿರುವುದನ್ನು ನಾನು ನೋಡಿದೆ. ನಾನು ನನ್ನ ಕೆಲಸವನ್ನು ಮುಗಿಸುವುದನ್ನು ಗಮನಿಸಿದ ಅವರು ನನಗೆ ಶುಭಾಶಯ ಕೋರಿ ಸಭಾಂಗಣದಿಂದ ಇಳಿದು ಹೋಗತೊಡಗಿದರು. ಅನಿರೀಕ್ಷಿತವಾಗಿ ಅವರಲ್ಲಿ ಒಬ್ಬಳು ಹಿಂತಿರುಗಿ ನನ್ನನ್ನೂ ಇಚ್ಛೆ ಇದ್ದರೆ ತಮ್ಮೊಂದಿಗೆ ಸೇರಿಕೊಳ್ಳಲು ಕೇಳಿದಳು. ನನ್ನ ತಂದೆಯು ನನ್ನನ್ನು ನದಿಯ ಭಯವನ್ನು ಅಳವಡಿಸಿದ ನಂತರ ಈ ಮುಂಚೆ ನಾನು ಹಾಗೆಂದೂ ಮಾಡಿರಲಿಲ್ಲ. ನಾನು ಇಲ್ಲ ಎಂದು ತಲೆಯಲ್ಲಾಡಿಸತೊಡಗಿದೆ. ಆದರೆ ನನ್ನೊಳಗೆ ಯಾವುದೇ ಒಂದು ಶಕ್ತಿಯು ಒಪ್ಪಿಗೆ ಸೂಚಿಸುತ್ತಾ ತಲೆದೂಗಿತು. ತೊಳೆಯಲು ಕೆಲವು ಬಟ್ಟೆಗಳನ್ನು ಎತ್ತಿಕೊಂಡು ಬರುತ್ತೇನೆ, ನಾನು ಉತ್ತರಿಸಿದೆ. ಅವಸರದಿಂದ ನಾನು ನನ್ನ ಕೋಣೆಗೆ ಹೋದೆನು. ನಾನು ಮರಳಿ ಬರುವವರೆಗೂ ಅವರು ಕಾಯುತ್ತಿದ್ದರು ಮತ್ತು ಆಮೇಲೆ ನಾವೆಲ್ಲರೂ ನದಿಗೆ ಹೋದೆವು. ಇತರರೊಂದಿಗೆ ನದಿಗೆ ಇಳಿದು ಹೋಗುವುದರ ಅರ್ಥವೇನು ಎಂಬುದು ನನಗೆ ತಿಳಿಯಿತು. ನನ್ನ ತಂದೆಯ ಮರಣಾನಂತರ ನಾನು ಅವರ ಎಲ್ಲ ನಿಬಂಧನೆಗಳನ್ನು ಪಾಲಿಸುತ್ತಾ ಬಂದಿದ್ದೆನು. ಆದರೆ ಈಗ ನಾನು ಮುಕ್ತತೆಯನ್ನು ಅನುಭವಿಸಿದೆನು. ಈಗ ನಾನು ನನ್ನ ಸ್ವಂತ ಜೀವನದ ಉಸ್ತುವಾರಿಯಲ್ಲಿ ಇದ್ದೇನೆ ಮತ್ತು ನನ್ನ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬ ವಾಸ್ತವಿಕತೆಗೆ ನಾನು ಜಾಗೃತಗೊಂಡೆ. ಈ ನದಿಯೊಂದಿಗೆ ನಾನು ಅದನ್ನು ಆರಂಭಿಸಬಹುದು. ನಾನು ಹಿಂಜರಿಕೆಯಿಂದ ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ನೀರನ್ನು ಪ್ರವೇಶಿಸಿದೆ. ಈ ಆತ್ಮೀಯ ಸಮ್ಮಿಲನದಲ್ಲಿ ಒಂದು ರೀತಿಯ ನಿರುತ್ಸಾಹ ನನ್ನನ್ನು ಆವರಿಸಿತ್ತು. ಇತರರು ನದಿಯೊಳಗೆ ರಭಸದಿಂದ ಪ್ರವೇಶಿಸಿ ಮುಳುಗಿ ಹಾಕಿದರು. ತಂಪಾದ ನೀರು ಆಹ್ವಾನಿಸುತ್ತಿತ್ತು. ನನ್ನ ಚರ್ಮದ ವಿರುದ್ಧವಾಗಿ ನಾನು ಅದ್ಭುತವನ್ನು ಅನುಭವಿಸಿದೆ. ನನ್ನ ತೊಡೆಯವರೆಗೂ ನೀರು ಬರುವಷ್ಟು ಒಳಗೆ ನಾನು ಹೋದೆ. ಆದರೆ ಮುಂದೆ ಹೋಗುವುದು ಸಾಧ್ಯವಾಗಲಿಲ್ಲ. ತೆರೆಯೊಂದು ಬಂದು ನನಗೆ ಅಪ್ಪಳಿಸುತ್ತಿದ್ದಂತೆ ನಾನು ಜಾಗರೂಕತೆಯಿಂದ ಇರಬೇಕೆಂಬುದು ಅರಿವಾಯಿತು. ನನ್ನ ಬಟ್ಟೆಗಳನ್ನು ತೊಳೆಯಲು ಸಂಗ್ರಹಿಸುವ ಮೊದಲು ಇತರರೆಲ್ಲ ತಮ್ಮ ಸ್ನಾನವನ್ನು ಮುಗಿಸಿದರು.
ಮೀನಾಕ್ಷಿ, ನಿನಗಾಗಿ ನಾವು ದಾರಿ ಕಾಯುತ್ತೇವೆ ಎಂದು ಅವರು ಹೇಳಿದರು. ಆದರೆ ಅರಮನೆಯಲ್ಲಿ ಅವರ ಅಗತ್ಯವಿದ್ದಿರಬಹುದಾದ್ದರಿಂದ ನಾನು ಅವರನ್ನು ಅರಮನೆಗೆ ಹಿಂದಿರುಗಲು ಪ್ರೋತ್ಸಾಹಿಸಿದೆ. ದಾರಿ ಕಾಯುವ ಅಗತ್ಯವಿಲ್ಲ, ನಾನೇನೂ ಬಹಳ ಹೊತ್ತು ಮಾಡುವುದಿಲ್ಲ ಎಂದು ನಾನು ಉತ್ತರಿಸಿದೆ. ನಾನು ಸ್ವಲ್ಪ ಬಟ್ಟೆಗಳನ್ನು ತೊಳೆಯುತ್ತೇನೆ ಅಷ್ಟೇ. ಅವರು ಹಿಂಜರಿದರು. ಆದರೆ ಮರಳಿ ಹೋಗಲು ನಾನು ಒತ್ತಾಯ ಮಾಡಿದ ಮೇಲೆ ಅವರು ಒಪ್ಪಿದರು. ನನ್ನೊಂದಿಗೆ ತಂದ ಕೆಲವು ಬಟ್ಟೆಗಳನ್ನು ನಾನು ಬೇಗನೆ ತೊಳೆದೆ. ಆಕಸ್ಮಿಕವಾಗಿ ಒಂದು ತಲೆ ವಸ್ತ್ರವು ನೀರಲ್ಲಿ ಉಳಿಯಿತು. ಅದು ತೆರೆಯಲ್ಲಿ ಸಿಲುಕಿಕೊಂಡು ನನ್ನಿಂದ ದೂರ ಸರಿಯತೊಡಗಿತು. ಅದನ್ನು ಹಿಂಪಡೆಯಲು ನಾನು ಹೋದೆ, ಆದರೆ ಅದು ನನ್ನ ವ್ಯಾಪ್ತಿಯಿಂದ ಮತ್ತಷ್ಟು ದೂರ ಸರಿಯಿತು. ನಾನು ನನ್ನ ಸುರಕ್ಷಿತ ಮಟ್ಟವನ್ನು ಮೀರಿ ನದಿಯ ಇನ್ನಷ್ಟು ಆಳಕ್ಕೆ ಪ್ರವೇಶಿಸಿದೆ. ತಲೆ ವಸ್ತ್ರವು ನನ್ನ ಹಿಡಿತದಿಂದ ಮತ್ತೂ ಪಾರಾಯಿತು. ನದಿಯ ಶಕ್ತಿಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಬಟ್ಟೆಯನ್ನು ಹಿಂಪಡೆಯುವ ಪ್ರಯತ್ನವನ್ನು ಬಿಟ್ಟು ದಡಕ್ಕೆ ಮರಳುವುದಕ್ಕಾಗಿ ಹೆಜ್ಜೆಯೂರಲು ನಾನು ಪ್ರಯತ್ನಿಸಿದೆ. ಆದರೆ ಅದು ತುಂಬ ತಡವಾಗಿತ್ತು. ನದಿಯ ಸೆಳೆತವು ತುಂಬ ಪ್ರಬಲವಾಗಿತ್ತು. ಅದು ನನ್ನನ್ನು ತನ್ನ ತೋಳುಗಳಲ್ಲಿ ಒಟ್ಟುಗೂಡಿಸಿಕೊಂಡು ದಡದಿಂದ ನನ್ನನ್ನು ಮತ್ತಷ್ಟು ಆಚೆ ಸೆಳೆಯಲು ಅಲೆಗಳು ನನ್ನ ತಲೆಯನ್ನು ನೀರೊಳಗೆ ಎಳೆದುಕೊಳ್ಳುತ್ತಿದ್ದಂತೆ ನಾನು ದಿಗಿಲುಗೊಳ್ಳತೊಡಗಿದೆ. ಪ್ರವಾಹದ ವಿರುದ್ಧ ಸಂಘರ್ಷ ಮಾಡುತ್ತಿದ್ದಂತೆ ಉಸಿರಾಟದ ಗಾಳಿಗಾಗಿ ಹೋರಾಡತೊಡಗಿದೆ. ಅಲೆಗಳ ವಿರುದ್ಧ ನಾನು ಅಸಹಾಯಕಳಾಗಿದ್ದೇನೆ ಎಂಬುದು ಅರಿವಾಗತೊಡಗಿತು. ಹೋಗಲಿ ಬಿಡು, ನದಿಗೆ ನನ್ನನ್ನು ಕಬಳಿಸಲು ಅನುಮತಿಸಬೇಕು ಎಂಬ ಆಲೋಚನೆಯು ನನ್ನ ಮನಸ್ಸಿನಲ್ಲಿ ಬಂತು. ಸಾವಿನ ಆಲೋಚನೆಯು ನನ್ನ ಮನಸ್ಸಿನಲ್ಲಿ ಬರುತ್ತಿದ್ದಂತೆಯೇ ನಾನು ಹೋರಾಡುವುದನ್ನು ನಿಲ್ಲಿಸತೊಡಗಿದೆ. ಉಸಿರಾಟಕ್ಕೆ ಹೋರಾಡುವುದನ್ನು ಬಿಟ್ಟು ನನ್ನ ಜೀವನವನ್ನು ಬಿಡಬೇಕೆನ್ನುವ ಹಂತದಲ್ಲಿದ್ದೆ. ಆಗ ನೀರಿನ ಪ್ರವಾಹವು ಹಿಮ್ಮುಖಗೊಂಡು ನಾನು ದಡದ ಸಮೀಪಕ್ಕೆ ಎಳೆಯಲ್ಪಡುತ್ತಿರುವುದನ್ನು ಅನುಭವಿಸಿದೆ. ನನ್ನ ಕಾಲುಗಳು ನೆಲಕ್ಕೆ ತಾಗುತ್ತಿದ್ದಂತೆ ನೀರಿನಿಂದ ನನ್ನ ತಲೆಯನ್ನು ಮೇಲಕ್ಕೆತ್ತಿದೆ. ನದಿಯ ದಂಡೆಯಲ್ಲಿ ಜನಕಬಾಬಾ ನಿಂತಿರುವುದನ್ನು ನಾನು ನೋಡಿದೆ. ಅವರ ಕಣ್ಣುಗಳು ನನ್ನ ಮೇಲೆಯೇ ಸ್ಥಿರವಾಗಿದ್ದವು. ಅವರು ನನ್ನನ್ನು ಒಳಗೆ ಸೆಳೆದುಕೊಳ್ಳುತ್ತಿದ್ದರು. ಅವರ ದೇಹದಿಂದ ಹೊರಹೊಮ್ಮುತ್ತಿದ್ದ ಶಕ್ತಿಯನ್ನು ನಾನು ಅನುಭವಿಸಬಲ್ಲವಳಾಗಿದ್ದೆ. ನದಿಯು ಅವರ ಆದೇಶಕ್ಕೆ ಸ್ಪಂದಿಸುತ್ತಿದೆಯೋ ಎನ್ನುವಂತೆ ನನ್ನನ್ನು ಎಳೆದು ತಂದು ದಡಕ್ಕೆ ಎಸೆಯಿತು. ನಡುಗುತ್ತಿರುವ ಕೈಕಾಲುಗಳೊಂದಿಗೆ ನಾನು ಬಂಡೆಗಳಿಂದ ಕೂಡಿದ ತೀರವನ್ನು ಏರಿ ಬಂದೆ. ನನ್ನ ಇಡೀ ದೇಹ ಕಂಪಿಸುತ್ತಿತ್ತು. ಉಸಿರಾಟಕ್ಕೆ ಏದುಸಿರು ಬಿಡುತ್ತಾ ಜನಕಬಾಬಾ ಅವರ ಎದುರು ನಾನು ಭೂಮಿಯೊಳಗೆ ಕುಸಿದು ಹೋದೆ. ಅವರು ನನ್ನನ್ನು ತಲುಪಿ ನನ್ನ ಪಾದಗಳ ಮೇಲೆ ನನ್ನನ್ನು ಎತ್ತಿ ನಿಲ್ಲಿಸಿದರು. ನಾನು ಕುಸಿದು ಬೀಳದಂತೆ ನನ್ನನ್ನು ತಮ್ಮ ತೋಳುಗಳಲ್ಲಿ ಹಿಡಿದುಕೊಂಡರು. ಅವರು ತಮ್ಮ ಶಾಲನ್ನು ತೆಗೆದುಕೊಂಡು ನನ್ನ ಸುತ್ತ ಸುತ್ತಿದರು. ಅವರ ಸ್ಪರ್ಶದಿಂದ ನನ್ನ ನಡುಕ ನಿಂತು ಹೋಯಿತು. ನಾನು ನನ್ನ ಕಣ್ಣುಗಳನ್ನೆತ್ತಿದೆ. ನನ್ನ ಜೀವಮಾನದಲ್ಲಿ ಮೊದಲ ಬಾರಿಗೆ ಅವರನ್ನು ನೇರವಾಗಿ ನೋಡಲು ಮತ್ತು ನನ್ನೆದುರು ನಿಂತ ಅವರ ಹಿರಿಮೆಯನ್ನು ಕಾಣಲು ಸಾಧ್ಯವಾಯಿತು. ಅವರ ಕಣ್ಣುಗಳಲ್ಲಿ ನಾನು ನೋಡಿದ ದಯಾಪೂರ್ಣತೆ, ಆಪ್ಯಾಯಮಾನತೆ ಮತ್ತು ಪ್ರೀತಿಯನ್ನು ನಾನೆಂದೂ ನನ್ನ ತಂದೆಯಿಂದ ಅನುಭವಿಸಿರಲಿಲ್ಲ. ಆ ಕ್ಷಣದಲ್ಲಿ ನನ್ನ ಹೃದಯ ಬಿರಿಯಿತು ಮತ್ತು ನಾನು ಕಣ್ಣೀರಿಟ್ಟೆ.